ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ. 1 ಗಂಟೆಗಳ ಕಾಲ ಅಹಮದಾಬಾದ್ನ ಸುತ್ತಮುತ್ತ ಆ ವಿಮಾನ ಹಾರಾಡುತ್ತೆ. ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಆಗಲ್ಲ. ಲ್ಯಾಂಡ್ ಮಾಡೋ ಪ್ರಯತ್ನ ಕೂಡ ವಿಫಲ ಆಗತ್ತೆ. ಇಂಜಿನ್ ಸಹಕಾರಿ ಆಗ್ತಿರಲ್ಲ. ಲ್ಯಾಂಡ್ ಅಂದಿದ ತಕ್ಷಣ ಸಡನ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಅವಕಾಶ ಸಿಗೋದು ಕೂಡ ಕಷ್ಟ. ATCಗೆ ಮಾಹಿತಿ ಕೊಟ್ಟಿದ್ರಂತೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ನನಗೆ ಲ್ಯಾಂಡ್ ಮಾಡಬೇಕು, ಅರ್ಜೆಂಟ್ ಲ್ಯಾಂಡ್ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ರಂತೆ. ಬಟ್ ಅಷ್ಟು ಈಸಿಯಾಗಿ ಲ್ಯಾಂಡಿಂಗ್ ಅವಕಾಶ ಸಿಗಲ್ಲ, ಅಥವಾ ಆಲ್ರೆಡಿ ಕ್ಯೂ ಅಲ್ಲಿ ಇರುವಂತಹ ವಿಮಾನಗಳಿದ್ದಾಗ ಲ್ಯಾಂಡ್ ಮಾಡೋದಕ್ಕೆ ಅವಕಾಶಗಳು ಸಿಗೋದು ಕಷ್ಟ. ಆದ್ರೆ ಈ ಲ್ಯಾಂಡಿಂಗ್ ನ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಮಾಡೋ ಪ್ರಯತ್ನದಲ್ಲಿ ಇದ್ರು, ಆದ್ರೆ ಯಾವುದು ಪ್ರಯತ್ನ ಸಫಲ ಆಗಿಲ್ಲ. ಒಂದು ನಿರ್ಮಾಣ ಹಂತದ ಕಟ್ಟಡಕ್ಕೆ ಹೋಗಿ ಈ ವಿಮಾನ ಪತನ ಆಗಿದೆ. ವಿಮಾನ ಬಂದು ಬೀಳ್ತಾ ಇದ್ದಂಗೆನೆ ಬಹಳ ದೊಡ್ಡ ಮಟ್ಟದ ಬೆಂಕಿ ಆವರಿಸಿಕೊಳ್ಳುತ್ತೆ. ಬೆಂಕಿ ಆವರಿಸಿಕೊಂಡ ನಂತರ ಆ ವಿಮಾನದಲ್ಲಿದ್ದಂಥ ಅಷ್ಟು ಜನ ನೋಡಿ, ಆ ಬೆಂಕಿ ಉಂಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯೂಶುವಲಿ ಫ್ಲೈಟ್ 9 ಅವರ್ ಕ್ಯಾರಿಯೇಜ್ ಅಂತಂದ್ರೆ ಅದಕ್ಕೆ ಎಷ್ಟೋ 1000 ಲೀಟರ್ಗಳಷ್ಟು ಇಂಧನದ ಅವಶ್ಯಕತೆ ಇರುತ್ತೆ. ಆ ಇಂಧನವನ್ನ ಬಳಸಿಕೊಂಡು ನೋಡಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೊರಟ ಕೆಲವು ನಿಮಿಷಗಳಲ್ಲಿ ಇದು ಬೀಳುತ್ತೆ. ಅದಾದ ನಂತರ ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ಅದರ ಮಾಹಿತಿಯ ಮೇರೆಗೆ ಅಲ್ಲಿಗೆ ರಕ್ಷಣಾ ಪಡೆಗಳು ದೌಡಾಯಿಸ್ತವೆ. ಸುಮಾರು 7 ರಿಂದ 8 ಅಗ್ನಿಶಾಮಕ ವಾಹನಗಳು ಬಂದು ಬೆಂಕಿ ನಂದಿಸೋ ಕೆಲಸ ಮಾಡ್ತವೆ. ಬೆಂಕಿ ನಂದಿಸೋದಕ್ಕೂ ಅಷ್ಟೇ, ಅಗ್ನಿಶಾಮಕ ದಳದ ನಾರ್ಮಲ್ ಜೆಟ್ ಫೈಟರ್ ಆಗಲ್ಲ, ಅದಕ್ಕೆ ಬೇರೆ ರೀತಿಯ ಇದನ್ನ ಬಳಸಬೇಕಾಗತ್ತೆ. ಫೋಮ್ ಇಂಡ್ಯೂಸ್ಡ್ ವಾಟರ್ ಅನ್ನ ಬಳಸಬೇಕಾಗತ್ತೆ. ಆದ್ರೆ ಆ ರೀತಿಯ ಬೆಂಕಿ ನಂದಿಸುವ ಕೆಲಸ ನಡೀತು. ಆದ್ರೂ ಕೂಡ ಜನರನ್ನ ಬದುಕಿಸುವ ಪ್ರಯತ್ನ ಎಷ್ಟಾಯ್ತು, ಎಷ್ಟು ಜನ ಬದುಕಿದ್ರು ಅನ್ನುವ ಸ್ಪಷ್ಟ ಮಾಹಿತಿ ಇಲ್ಲ. ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ಇನ್ನಷ್ಟು ನೀಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್. ಮೊಟ್ಟೆ ಅಂತೂ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಸ್ಟಾರ್ ಇದು. ಚಳಿ ಇರ್ಲಿ ಸೆಖೆ ಇರ್ಲಿ, ಸಂಡೇ ಇರ್ಲಿ ಮಂಡೇ ಇರ್ಲಿ, ದಿನ ಮೊಟ್ಟೆ ಇರಲಿ. ಈ ವಯಸ್ಸಲ್ಲೇ ಬೇಕಮ್ಮ ಪೌಷ್ಟಿಕ ಆಹಾರ. ಈ ಜೀವಕ್ಕೆ ಬಲ ಕೊಡೋದು ಈ ಜೀವಬಲ. ಇದು ನೈಜ ನೈಸರ್ಗಿಕ. ಇದು ಕನ್ನಡ ನೆಲದ ಕಸ್ತೂರಿ. ಕೆಲವೊಮ್ಮೆ ತುರಿಕೆ ಔಟ್ ಆಫ್ ಕಂಟ್ರೋಲ್ ಆಗಿ ಬಿಡುತ್ತೆ, ಆದ್ರೆ ಅದರಿಂದ ಇನ್ಫೆಕ್ಷನ್ ಕೂಡ ಹೆಚ್ಚುತ್ತೆ. ಅದಕ್ಕಾಗಿ ಕ್ಯಾಂಡಿಡ್ ಡಸ್ಟಿಂಗ್ ಪೌಡರ್ 4 ಸ್ಕಿನ್ ಪ್ರಾಬ್ಲಮ್ಸ್ ನ ಒಂದು ಎಕ್ಸ್ಪರ್ಟ್ ಸೊಲ್ಯೂಷನ್. ತುರಿಕೆ ತೊಲಗಿಸಿರಿ, ಕ್ಯಾಂಡಿಡ್ ಹಚ್ಚಿರಿ. ಹೇಗಿದೆ ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜ್ಯುವೆಲ್ಲರಿಯಲ್ಲಿ ಮಾತ್ರ. ಹಳೆ ಆಭರಣಗಳನ್ನು ಕೊಟ್ಟು 5 to 11 ಮಂತ್ಸ್ ನಲ್ಲಿ ಅದೇ ವೇಟ್ಗೆ ಹೊಸ ಆಭರಣಗಳನ್ನು ತಗೊಳ್ಳಿ. ಎಕ್ಸ್ಟ್ರಾವಾಗಿ ₹1 ಕೊಡಬೇಡಿ. ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್. ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್. ಮೊಟ್ಟೆ ಅಂತೂ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಸ್ಟಾರ್ ಇದು. ಚಳಿ ಇರ್ಲಿ ಸೆಖೆ ಇರ್ಲಿ, ಸಂಡೇ ಇರ್ಲಿ ಮಂಡೇ ಇರ್ಲಿ, ದಿನ ಮೊಟ್ಟೆ ಇರಲಿ. ವೆಲ್ಕಮ್ ಬ್ಯಾಕ್. ಗುಜರಾತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂತಹ ವಿಮಾನ ಕೆಲವು ಕ್ಷಣಗಳಲ್ಲೇ ಕ್ರಾಶ್ ಲ್ಯಾಂಡ್ ಆಗಿದೆ. ತಾಂತ್ರಿಕ ದೋಷದ ಮಾಹಿತಿ ಕೊಟ್ಟರು ಕೂಡ ರೆಸ್ಪಾನ್ಸ್ ಸಿಗಲಿಲ್ಲ. ವಿಮಾನ ಪೈಲಟ್ ಮಾಹಿತಿ ಕೊಟ್ಟರು ಕೂಡ ATC ಯಾವುದೇ ರಿಪ್ಲೈ ಅನ್ನ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೇಡೆ ಅಂತ ಮಾಹಿತಿ ಕೊಟ್ಟಿದ್ರಂತೆ ಪೈಲಟ್ ಸುಮಿತ್ ಸಬರ್ವಾಲ್. ತಾಂತ್ರಿಕ ದೋಷದ ಮಾಹಿತಿ ಇದೆ ಅಂತಂದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಂದ್ರೆ ಅಟ್ಲೀಸ್ಟ್ ಏನಾದ್ರೂ ಇಳಿಯೋದಕ್ಕೆ, ಏನಾದ್ರೂ ಲ್ಯಾಂಡ್ ಆಗೋದಕ್ಕೆ, ಅಥವಾ ತತ್ಕ್ಷಣಕ್ಕೆ ತುರ್ತಾಗಿ ಏನಾದ್ರೂ ಮಾಡಬಹುದಾ ಅನ್ನುವ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಷ್ಟೊತ್ತಿಗಾಗಲೇ ತಾಂತ್ರಿಕ ದೋಷ ಆ ವಿಮಾನ ಅಪಘಾತ ಕಾರಣ ಆಗ್ಬಿಟ್ಟಿತ್ತು. ನೋಡಿ, ಗಮನಿಸ್ತಾ ಇದ್ರಿ, ಇದು ಏರ್ಪೋರ್ಟ್ ನಿಂದಲೇ ಕಾಣಿಸ್ತಾ ಇರುವಂತ ದೃಶ್ಯ. ಏರ್ಪೋರ್ಟ್ ನಿಂದಲೇ ಬಹಳ ಹತ್ತಿರದಲ್ಲೇ ಆ ಬೆಂಕಿಯ ಹೊಗೆ ಕಾಣಿಸ್ಕೊಂಡಿದೆ. ಸುಮಾರು 128 ಜನ ಪ್ರಯಾಣಿಕರು ಸಾವನ್ನಪ್ಪಿರುವ ಶಂಕೆ ಇದೆ. ಅಹಮದಾಬಾದ್ನಿಂದ ಪತನಗೊಂಡಿರುವ ಏರ್ ಇಂಡಿಯಾ ವಿಮಾನ ಪತನ ಸಂದರ್ಭದಲ್ಲಿ ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ 222 ಜನ ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ, ಆ ಪೈಕಿ 128 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. 90 ಜನ CRPF ಯೋಧರಲ್ಲಿ ತುರ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗಳಿಗೆ ದಾಖಲು ಮಾಡುವ ಕೆಲಸ ಕೂಡ ನಡೀತಾ ಇದೆ. ಗಾಯಾಳುಗಳು ಇನ್ ದ ಸೆನ್ಸ್ ಬರೀ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂತ ಗಾಯಾಳುಗಳು ಮಾತ್ರ ಅಲ್ಲ. ಆಗ್ಲೇ ಹೇಳ್ದಂಗೆ ಇದು ಜನನಿಬಿಡ ಪ್ರದೇಶ, ಜನವಸತಿ ಇದ್ದಂತ ಪ್ರದೇಶದಲ್ಲಿ ಈ ವಿಮಾನ ಪತನ ಆಗಿರೋದ್ರಿಂದ ಸುತ್ತಮುತ್ತ ಇದ್ದಂತ ಅದೆಷ್ಟೋ ಜನರಿಗೆ ಗಾಯ ಆಗಿದೆ. ಅದನ್ನ ಇಂಪ್ಯಾಕ್ಟ್ ಸೈಟ್ ಇಂದ ಬಹಳ ಹತ್ರ ಇರಬೇಕು ಅಂತಿಲ್ಲ, ದೂರದಲ್ಲಿದ್ದವ್ರಿಗೂ ಗಾಯ ಆಗಿದೆ. ಈ ಮೇ ಡೇ ಅಂತ ಹೇಳಿ ಒಂದು
ಸಿಗ್ನಲ್ ಅನ್ನ ಕೊಡ್ತಾರೆ. ಮೇಡೆ ಅಂತಂದ್ರೆ ತತ್ಕ್ಷಣ ಎಮರ್ಜೆನ್ಸಿ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ಇದೆ, ಅದು ಲೈಫ್ ಥ್ರೆಟನಿಂಗ್ ಸಿಚುವೇಶನ್, ಜೀವನ್ ಮರಣ ಸನ್ನಿವೇಶ ಎದುರಾಗಿದೆ, ಅರ್ಜೆಂಟ್ ಅಸಿಸ್ಟೆನ್ಸ್ ಬೇಕು, ಅದನ್ನ ಮೇಡೆ ಅಂತ ಹೇಳ್ತಾರೆ ಫ್ಲೈಟ್ ಲ್ಯಾಂಗ್ವೇಜ್ ನಲ್ಲಿ. ಮೇಡೆ ಅಂತ ಹೇಳಿ ATCಗೆ ಮಾಹಿತಿಯನ್ನ ಪೈಲಟ್ ಕೊಟ್ಟರು ಕೂಡ ATC ಇಂದ ರಿಪ್ಲೈ ಬಂದಿಲ್ಲ. ಯಾಕೆ ಬಂದಿಲ್ಲ? ತನಿಖೆ ಆಗುತ್ತೆ, ಏನೇನಾಯ್ತು, ಏನೇನು ಅವರಿಂದ ಮೆಸೇಜ್ ಹೋಯ್ತು, ಏನ್ ಕಾರಣ, ಅವೆಲ್ಲವೂ ಕೂಡ ತನಿಖೆ ಆಗುತ್ತೆ. ಬಟ್ ಆಸ್ ಆಫ್ ನೌ 128ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಭಾರತದ ಮೇಜರ್ ವಿಮಾನ ಪತನ ದುರಂತಗಳಲ್ಲಿ ಇದು ಕೂಡ ಈಗ ಹೊಸ ಸ್ಥಾನವನ್ನು ಪಡೆದುಕೊಂಡಿದೆ. ಏರ್ ಇಂಡಿಯಾ ವಿಮಾನ AI-171 ಸಂಖ್ಯೆಯ ಬೋಯಿಂಗ್ 787ನ ನಿರ್ಮಿತ ವಿಮಾನ ಈಗ ಕ್ರ್ಯಾಶ್ ಆಗಿದೆ. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಇದು ಕ್ರ್ಯಾಶ್ ಆಗಿರೋದು. ಅಂದರೆ ಟೇಕ್ ಆಫ್ ಆಗಿತ್ತು, ವಿಮಾನ ಆಕಾಶದಲ್ಲಿ ಹಾರಾಟ ನಡೆಸ್ತಾ ಇತ್ತು, ಬಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದ ಪರಿಧಿಯನ್ನು ದಾಟಿ ಹೊರಗಡೆ ಹೋಗಿರಲಿಲ್ಲ. ಆಕಾಶದಲ್ಲೇ ಅದನ್ನು ಸುತ್ತಲಾಗ್ತಾ ಇತ್ತು. ಯಾಕಂದರೆ ತಾಂತ್ರಿಕ ದೋಷ ಬಂದು ಕಾಣಿಸಿತ್ತು. ಮೇಡೆ ಅನೌನ್ಸ್ ಆಗಿತ್ತು. ಮೇಡೆ ಅನ್ನೋದನ್ನ ಪೈಲಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಟ್ ATC ಟವರ್ನಿಂದ ಯಾವುದೇ ರಿಪ್ಲೈ ಬರಲಿಲ್ಲ. ಎಮರ್ಜೆನ್ಸಿಯ ಸಿಗ್ನಲ್ ಬಂದ್ರೂ ಕೂಡ ಯಾವುದೇ ರೀತಿಯ ತುರ್ತು ಲ್ಯಾಂಡಿಂಗ್ ಅವಕಾಶ ಆಗಿರಬಹುದು ಅಥವಾ ಪರ್ಯಾಯ ಮಾರ್ಗ ಏನಾದರೂ, ಅದ್ರ ಯಾವುದೇ ಮಾಹಿತಿಯನ್ನು ATC ಕೊಡಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ತಾಂತ್ರಿಕ ದೋಷವನ್ನ ಅಫ್ಕೋರ್ಸ್ ಸರಿಪಡಿಸೋದಕ್ಕಾಗಲ್ಲ. ಇಂಜಿನಲ್ಲಿ ಕಾಣಿಸ್ಕೊಂಡಿದ್ದಂಥ ತಾಂತ್ರಿಕ ದೋಷ, ಯೂಶಲಿ ಒಂದು ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುನ್ನ ಅದರ ಕಂಪ್ಲೀಟ್ ಚೆಕಪ್ ಆಗುತ್ತೆ. ಏನೇನು ಸಮಸ್ಯೆ ಇದೆ, ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲದರ ಚೆಕಪ್ ಮಾಡಲಾಗುತ್ತೆ. ಬಟ್ ಕೆಲವೊಂದು ಸಂದರ್ಭ ದುರಂತ ಸಂಭವಿಸಿದೆ. ಇನ್ನು ಈ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳಿದ್ರು ಅನ್ನೋದು ಈಗ ದೃಢಪಟ್ಟಿದೆ. ವಿಜಯ್ ರೂಪಾಣಿ ಪ್ರಯಾಣದ ಟಿಕೆಟ್ನ ಪ್ರತಿ ಫೋಟೋ ಲಭ್ಯ ಆಗಿದೆ. ವಿಜಯ್ ರೂಪಾಣಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು, ಇವರು ಕೂಡ ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ರೂಪಾನಿ ವಿಜಯ್ ರಾಮನಿಕ್ಕಲ್ ಹೆಸರಿನಲ್ಲಿರುವಂತಹ ಒಂದು ಟಿಕೆಟ್ ಇದೇ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ರೂಪದಲ್ಲಿ ಸಿಕ್ಕಿದೆ. ಬಟ್ ಈ ಅಪಘಾತ ಸಂಭವಿಸಿದ ನಂತರ ಅವರ ಯಾವುದೇ ಸುಳಿವಿಲ್ಲ. ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿತ್ತು ವಿಜಯ್ ರೂಪಾನಿ ಅವರ ಹೆಸರಿನಲ್ಲಿ. ಸೊ ಅವರಿದ್ರು ಅನ್ನೋದು ದೃಢ, ಅವರಿದ್ರಲ್ಲೇ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ದೃಢ. ಆದರೆ ಅವರ ಆರೋಗ್ಯ ಸ್ಥಿತಿ ಅಸಫ್ ನಾವು ಏನು ಅಂತ ಹೇಳೋದು ಯಾರಿಗೂ ಗೊತ್ತಿಲ್ಲ. ಅವರು ಈ ವಿಮಾನದಲ್ಲಿ ಇದ್ರು, ಪ್ರಯಾಣ ಮಾಡ್ತಾ ಇದ್ರು, ಅವರು ಈ ವಿಮಾನವನ್ನ ಬೋರ್ಡ್ ಮಾಡಿದ್ರು, ವಿಮಾನವನ್ನ ಎಂಟರ್ ಆಗಿದ್ರು, ಬಿಸ್ನೆಸ್ ಕ್ಲಾಸ್ನಲ್ಲಿ ಅವರು ಪ್ರಯಾಣ ಮಾಡೋರಿದ್ರು. ಆದರೆ ವಿಮಾನ ದುರಂತ ಆಗಿದೆ. ಬಹುತೇಕ ಅವರ ಬಗ್ಗೆ ಇವರೇ ನೋಡಿ, ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಬಿಸ್ನೆಸ್ ಕ್ಲಾಸ್ ಟಿಕೆಟ್ನಲ್ಲಿ ಇದೇ ವಿಮಾನದಲ್ಲಿ ಪ್ರಯಾಣ ಬಳಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಸೊ ವಿಜಯ್ ರೂಪಾನಿಯವರ ಆರೋಗ್ಯ ಸ್ಥಿತಿ ಬಗ್ಗೆ ಏನಾಗಿರಬಹುದು ಅನ್ನೋದ್ರ ಒಂದು ಲೆಕ್ಕಾಚಾರ ನಿಮಗೆ ಸಿಕ್ಕಿರಬಹುದು. ಅವರು ಕೂಡ ಈ ಅಪಘಾತದಲ್ಲಿ 128 ಜನರಲ್ಲಿ ಒಬ್ಬರಾಗಿದ್ರು, ಆಶ್ಚರ್ಯ ಇಲ್ಲ. ಬಟ್ ಆಸ್ ಆಫ್ ನೌ ಟಿಕೆಟ್ನ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ವಿಜಯ್ ರೂಪಾನಿ ಅವರು ಪ್ರಯಾಣ ಬೆಳೆಸಿದಂಥ ಟಿಕೆಟ್ನ ಪ್ರತಿ 12 ಗಂಟೆ 10 ನಿಮಿಷಕ್ಕೆ ಬೋರ್ಡಿಂಗ್ ಆಗಿತ್ತು. ಅವರ ಸೀಟ್ ನಂಬರ್ 2D, ಅದು ಬಿಸ್ನೆಸ್ ಕ್ಲಾಸ್ ಟಿಕೆಟ್. ಬಿಸ್ನೆಸ್ ಕ್ಲಾಸ್ನಲ್ಲಿ ಬುಕ್ ಆಗಿತ್ತು. ಕನ್ಫರ್ಮೇಷನ್ ಆಗಿದ್ದಂಥ ಟಿಕೆಟ್ ಇದೇ ವಿಮಾನದಲ್ಲಿ ಅವರು ಪ್ರಯಾಣ ಬೆಳೆಸಿದ್ರು ಅನ್ನೋದು ಖಚಿತ ಆಗಿದೆ. ಇನ್ನೊಂದು ಕಡೆ ಮೊದಲಿಗೆ ಮೇಡೆ ಅನೌನ್ಸ್ ಆಯ್ತಲ್ಲ, ಮೇಡೆ ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಒಂದು ಮೇಜರ್, ಅದು ಯೂನಿವರ್ಸಲ್ ಟರ್ಮು. ತುಂಬಾ ಎಮರ್ಜೆನ್ಸಿ ಆಗಿದೆ, ಇಲ್ಲಿ ಸಾವು ಬದುಕಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದಾಗ ಮಾತ್ರ ಮೇಡೆ ಕಾಲ್ ಆಗುತ್ತೆ.
ಮೇಡೇ ಕಾಲ್ ಆಗಿದೆ. ATC ಕೂಡ ರಿಪ್ಲೈ ಮಾಡಿದೆಯಂತೆ. ಬಟ್ ATC ರಿಪ್ಲೈ ಅಲ್ಲಿಗೆ ತಲುಪಿಲ್ಲ, ಅಥವಾ ರಿಪ್ಲೈನ ಬಳಿಕ ಯಾವುದೇ ಕಮ್ಯುನಿಕೇಶನ್ ಫ್ಲೈಟ್ ನಿಂದ ಆಗಲಿಲ್ಲ. ಸೊ ಫ್ಲೈಟ್ ನಿಂದ ಯಾವುದೇ ಕಮ್ಯುನಿಕೇಶನ್ ಬರದೇ ಇದ್ರೆ ಒನ್ಸ್ ಅಗೇನ್ ಹೆಲ್ಪ್ಲೆಸ್. ಏನ್ ಮಾಡ್ತೀರಿ? ಫ್ಲೈಟ್ ಅಲ್ಲಿರೋರ್ಗೆ ಯಾರಿಗೂ ನೀವು ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ಒಂದೇ ಒಂದು ಮಾರ್ಗ ಇರೋದು ಈ ಟೆಲಿಕಮ್ಯುನಿಕೇಶನ್. ಇದರಲ್ಲಿ ವರ್ಕ್ ಆಗಿಲ್ಲ, ಅವರಿಂದ ಯಾವುದೇ ರಿಪ್ಲೈ ಬಂದಿಲ್ಲ. ಆಗ ATC ಏನೇ ಮಾಹಿತಿ ಕೊಟ್ಟರು ಅದನ್ನ ಸ್ವೀಕಾರ ಮಾಡ್ತಾ ಇರಲಿಲ್ಲ. 169 ಜನ ಭಾರತೀಯರೇ ಇದ್ರು 222 ಜನ ಪ್ರಯಾಣಿಕರ ಪೈಕಿ. 53 ಜನ ಬ್ರಿಟನ್ ಪ್ರಜೆಗಳು, 7 ಮಂದಿ ಪೋರ್ಚುಗೀಸ್ ಪ್ರಜೆ, ಓರ್ವ ಕೆನಡಾ ಪ್ರಜೆ. ಒಟ್ಟು 105 ಜನ ಪ್ರಯಾಣಿಕರು ಮೃತಪಟ್ಟಿರುವ ಬಗ್ಗೆ ಏರ್ ಇಂಡಿಯಾ ಅಧಿಕೃತ ಮಾಹಿತಿಯನ್ನ ಈಗ ಹೊರಡಿಸಿದೆ. ಬಟ್ ಅದರಲ್ಲಿ ಭಾರತೀಯರೆಷ್ಟು, ಬೇರೆ ದೇಶದ ಪ್ರಜೆಗಳೆಷ್ಟು ಗೊತ್ತಿಲ್ಲ. ಆದರೆ ಪ್ರಯಾಣ ಮಾಡ್ತಾ ಇದ್ದವರ ಪೈಕಿ ಭಾರತೀಯರ ಖಚಿತ ಸಂಖ್ಯೆ ಈಗ ಲಭ್ಯ ಆಗಿದೆ. ಇಷ್ಟು ಜನ ಭಾರತೀಯರು ಪ್ರಯಾಣವನ್ನ ಈ ವಿಮಾನದಲ್ಲಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಖಚಿತ ಸಂಖ್ಯೆ ಈಗ ಸಿಕ್ಕಿದೆ. 169 ಭಾರತೀಯ ಪ್ರಯಾಣಿಕರು, 53 ಜನ ಬ್ರಿಟನ್ ಪ್ರಜೆಗಳು, 7 ಜನ ಪೋರ್ಚುಗೀಸ್ ಪ್ರಜೆಗಳು, ಓರ್ವ ಕೆನಡಾ ಪ್ರಜೆ ಈ ವಿಮಾನದಲ್ಲಿ ಇದ್ರು. ಆದ್ರೆ ದುರಂತದಲ್ಲಿ 105 ಜನ ಮೃತಪಟ್ಟಿದ್ದಾರೆ ಅಂತ ಸದ್ಯಕ್ಕೆ ಅಧಿಕೃತ ಮಾಹಿತಿ ಏರ್ ಇಂಡಿಯಾ ಕಡೆಯಿಂದ ಬರ್ತಾ ಇರೋದು. ಆದ್ರೆ ಪ್ರಯಾಣಿಕರು ಯಾರು ಕೂಡ ಬದುಕಿದಾರ, ಎಲ್ಲಿದ್ದಾರೆ? ಯಾಕಂದ್ರೆ ಒಂದು ನಿರ್ಮಾಣ ಹಂತದ ಕಟ್ಟಡಕ್ಕೆ ಹೋಗಿ ಕ್ರಾಶ್ ಆಗುತ್ತೆ. ನಿರ್ಮಾಣ ಹಂತದ ಕಟ್ಟಡಕ್ಕೆ ಹೋಗಿ ವಿಮಾನ ಗುದ್ದುತ್ತೆ. ಆ ಗುದ್ದಿದ ತಕ್ಷಣ ಈವನ್ ಇಫ್ ಇನ್ ಕೇಸ್ ಯಾರಾದ್ರೂ ಒಬ್ಬರು ಜಂಪ್ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳಿ, ಜನನಿಬಿಡ ಪ್ರದೇಶ, ಕೆಳಗಡೆ ಎಲ್ಲ ಬಿಲ್ಡಿಂಗು, ಜಂಪ್ ಮಾಡಿದ್ರೆ ಅವ್ರು ಬದುಕೊಳ್ಳೋ ಸಾಧ್ಯತೆ ಏನು? ಆಯ್ತು, ಇನ್ನೇನು ಲ್ಯಾಂಡ್ ಕ್ರಾಶ್ ಆಗುತ್ತೆ, ಕ್ರಾಶ್ ಆಗೋದಕ್ಕೊಂದು 20 ಸೆಕೆಂಡ್ಸ್ ಮುಂದೆ ಜಂಪ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಆ ಬೆಂಕಿಯ ಕೆನ್ನಾಲಿಗೆ ಎಷ್ಟು ದೂರ ಆವರಿಸ್ಕೊಂಡಿದೆ ಅನ್ನೋದು ಕೂಡ ನೀವು ಗಮನಿಸ್ತಾ ಇದ್ದೀರಲ್ಲ. ಆ ಲ್ಯಾಂಡ್, ಆ ಕ್ರಾಶ್ ಆಗ್ತಾ ಇದ್ದಂಗೆ ಆ ವಿಮಾನದ ಬೇರೆ ಬೇರೆ ಬಿಡಿ ಬಿಡಿ ಪಾರ್ಟ್ಸ್ಗಳು ಎಷ್ಟು ದೂರಕ್ಕೆ ಹೋಗಿ ಬಿದ್ದಿವೆ ಅನ್ನೋದನ್ನು ಕೂಡ ನೀವು ದೃಷ್ಟಿಯಲ್ಲಿ ಗಮನಿಸಿದ್ರಿ. ಸೊ ಅಧಿಕೃತ ಸಂಖ್ಯೆ 105 ಬಂದಿದೆ. ಬಟ್ ಈ ಸಂಖ್ಯೆ ಎನಿ ಟೈಮ್ ಜಾಸ್ತಿ ಆಗಬಹುದು. ಈ ಸಂಖ್ಯೆ ಟೋಟಲ್ ನಂಬರ್ ಆಫ್ ಪ್ರಯಾಣಿಕರನ್ನು ಈಕ್ವಲ್ ಮಾಡಬಹುದು. ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ರು ಅವರಷ್ಟು ಜನರ ಸಂಖ್ಯೆಯನ್ನು ಕೂಡ ತಲುಪದ ಆಶ್ಚರ್ಯ ಇಲ್ಲ. ಬಟ್ 105 ಅಧಿಕೃತ ಸಂಖ್ಯೆ ಈಗ ಏರ್ ಇಂಡಿಯಾ ಕೊಡ್ತಾ ಇರೋದು. ಬಟ್ ಬಹಳಷ್ಟು ವರ್ಷಗಳ ನಂತರ ಒಂದು ಬಹಳ ಮೇಜರ್ ಫ್ಲೈಟ್ ಆಕ್ಸಿಡೆಂಟ್, ಏರ್ ಆಕ್ಸಿಡೆಂಟ್ ನಡೆದಿದೆ ನೋಡಿ. ವಿಜಯ್ ರಮ್ನಿಕಾಲ್, ಇದು ರೂಪಾನಿ ಅವರ, ವಿಜಯ್ ರೂಪಾನಿ ಅವರ ಫ್ಲೈಟ್ ಟಿಕೆಟ್ನ ಒಂದು ಪ್ರತಿ, ಅಧಿಕೃತ ಪ್ರತಿ, ಅಂದ್ರೆ ಇದು ಬೋರ್ಡಿಂಗ್ ಪಾಸ್ ಅಲ್ಲ, ಒಂದು ಪ್ರತಿ ಇದರ ಮುಖಾಂತರ ಇವರು ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇದೆ. ಮಧ್ಯಾಹ್ನ 12 ಗಂಟೆ 10 ನಿಮಿಷಕ್ಕೆ ಅವರು ಬೋರ್ಡ್ ಮಾಡಿದ್ರು. ಸುಮಾರು 1 ಗಂಟೆ 17 ನಿಮಿಷಕ್ಕೆ ಈ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಈ ವಿಮಾನ ದುರಂತದ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಸತತ ಮಾಹಿತಿಯನ್ನು ಕೊಡಲಾಗ್ತದೆ. ಮೋದಿ, ಅಮಿತ್ ಶಾ ನಿರಂತರ ಚರ್ಚೆ ಮಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ರಾಮ್ ಮೋಹನ್ ನಾಯ್ಡು ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಘಟನೆಗೆ ಈಗಾಗಲೇ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸಂತಾಪ ಸೂಚಿಸಿದ್ರು. ಈಗಾಗಲೇ ಗುಜರಾತ್ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ. ಮೀನ್ವೈಲ್ ಅದರ ಜೊತೆಗೆ ಪ್ರಧಾನಮಂತ್ರಿಗಳಿಗೂ ಕೂಡ ಕಂಪ್ಲೀಟ್ ಮಾಹಿತಿ ಲಭ್ಯ ಕೊಡ್ತಾ ಇದ್ದಾರೆ. ಏನೇನು ನಡೀತಿದೆ, ತಕ್ಷಣದ ಕ್ಯಾಶುಯಾಲಿಟಿಗಳು, ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ, ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳ ಸಂಖ್ಯೆ, ಅವರ ಆರೋಗ್ಯ ಪರಿಸ್ಥಿತಿ, ವಿಮಾನ ದುರಂತಕ್ಕೆ ಕಾರಣ, ಎಲ್ಲ ಡೀಟೇಲ್ಸ್ ಗಳನ್ನ 1 by 1 ಕೊಡ್ಲಾಗ್ತಾ ಇದೆ. ಅಮಿತ್ ಶಾ, ನರೇಂದ್ರ ಮೋದಿ ಗುಜರಾತ್ ಮೂಲದವರು. ಸೊ ಗುಜರಾತ್ನಲ್ಲಿ ಆಗಿರುವ ಘಟನೆ ಅವರೊಬ್ಬರು ಪ್ರಧಾನಮಂತ್ರಿಯಾಗಿ ಮಾತ್ರ ಅಲ್ಲ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯಾಗಿ, ಗುಜರಾತ್ನ ಒಬ್ಬ ಪ್ರಜೆಯಾಗಿ ಗಮನಿಸ್ತಾ ಇರುವಂತಹ ಘಟನೆ ಇದು. ಅಮಿತ್ ಶಾ ಅವರು ಕೂಡ ಈ ಘಟನೆಯನ್ನ ಅವಲೋಕಿಸ್ತಿದ್ದಾರೆ. ಕಾರಣ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಆ ನಡುವೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಕೂಡ ಗುಜರಾತ್ ಅನ್ನ ಕೆಲವೇ ಕ್ಷಣಗಳಲ್ಲಿ ತಲುಪಲಿದ್ದಾರೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈ ವಿಮಾನ ಪತನ ಆಗಿರೋದ್ರಿಂದ ಬಹಳಷ್ಟು ಜನ ಈ ವಿಮಾನದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವ ಶಂಕೆ ವ್ಯಕ್ತ ಆಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆದಿ ಕೆಲವೇ ಕ್ಷಣಗಳು, ಕೆಲವೇ ನಿಮಿಷಗಳು, 60 ರಿಂದ 68 ನಿಮಿಷ ಇದು ಪ್ರಯಾಣ ಮಾಡಿತ್ತು. ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ತಾಂತ್ರಿಕ ದೋಷದ ಬಗ್ಗೆ ಪೈಲಟ್ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯ ಬಗ್ಗೆ ವಿಸ್ತೃತವಾಗಿ ಕೇಳಿದಾಗ ಫ್ಲೈಟ್ ಇಂದ ಯಾವುದೇ ರಿಪ್ಲೈ ಬಂದಿರಲಿಲ್ಲ. ತುರ್ತು ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಫ್ಲೈಟ್ ನ ಕಂಟ್ರೋಲ್ ಮಾಡುವ ಎಲ್ಲ ಪ್ರಯತ್ನ ಅವರು ಮಾಡ್ತಾ ಇದ್ರು. ಬಟ್ ಕಣ್ಣಿಗೆ ಕಾಣುವ ಯಾವುದೇ ಅಂತ ತೊಂದರೆ ಅಥವಾ ಫ್ಲೈಟ್ ನಲ್ಲಿ ಬೆಂಕಿ ಹೊತ್ಕೊಂಡಿರೋದು, ಇಂಜಿನ್ ನಲ್ಲಿ ಏನೋ ಫೇಲ್ಯೂರ್ ಆಗಿ ಬೆಂಕಿ ಕಾಣಿಸ್ಕೊಳ್ತಾ ಇರೋದು, ಅದು ಕೆಳಗಡೆ ಲ್ಯಾಂಡ್ ಆಗೋವರೆಗೂ ಅಂಥದ್ದು ಯಾವುದು ಕಾಣಿಸಿಲ್ಲ. ಲ್ಯಾಂಡ್ ಆಗ್ತಾ ಇದ್ದಂಗೆ ಏಕಾಏಕಿ ಬೆಂಕಿ ಆವರಿಸ್ಕೊಂಡಿದೆ. ಬೆಂಕಿ ಅದು ಆವರಿಸ್ಕೊಳ್ಳೋದು
ಪ್ರಿಟಿ ಕಾಮನ್. ಯಾಕಂದ್ರೆ ವಿಮಾನದ 2 ರೆಕ್ಕೆಗಳೇನಿದೆಯಲ್ಲ ಆ ರೆಕ್ಕೆಗಳಲ್ಲೇ ವಿಮಾನದ ಫ್ಯೂಯಲ್ ಅನ್ನ ಇಟ್ಕೊಂಡಿರ್ತಾರೆ. ಅದು ಪ್ರಯಾಣ ಮಾಡೋದಕ್ಕೆ ಬೇಕಾಗುವ ಅಷ್ಟು ಇಂಧನವನ್ನ ರೆಕ್ಕೆಗಳಲ್ಲಿ ಲೋಡ್ ಮಾಡಲಾಗಿರುತ್ತೆ. ಪತನ ಆದ ಸಂದರ್ಭದಲ್ಲಿ, ಕೊಲಾಪ್ಸ್ ಆದಂತ ಸಂದರ್ಭದಲ್ಲಿ ಆ ಇಂಧನ ಹೊರಚೆಲ್ಲುತ್ತೆ. ಚೆಲ್ಲಿದಾಗ ಬೆಂಕಿ ಆವರಿಸಿಕೊಳ್ಳುತ್ತೆ. ಹಾಗಾಗಿಯೇ ವಿಮಾನದ ದುರಂತದ ಸಂದರ್ಭದಲ್ಲಿ ವಿಮಾನದ ಅವಶೇಷಗಳು ಸಿಕ್ಕರೆ ಅದು 24 ಗಂಟೆಗಳ ನಂತರವೂ ಕೂಡ ಅಷ್ಟೇ ಬಿಸಿಯಾಗಿರುತ್ತೆ. ಯಾಕಂದ್ರೆ ಅದಕ್ಕೆ ಬಳಸುವ ಇಂಧನದ ಹೀಟಿಂಗ್ ಪಾಯಿಂಟ್ ಅಷ್ಟಿದೆ, ಮೆಲ್ಟಿಂಗ್ ಪಾಯಿಂಟ್ ಅಷ್ಟಿರುತ್ತೆ. ಅತಿ ದೊಡ್ಡ ಬೆಂಕಿ ಆವರಿಸೋದಕ್ಕೆ ಅದಕ್ಕೆ ಸಾಕಾಗುತ್ತೆ. ಮತ್ತು ಹಲವು ಜನರ ಪ್ರಾಣ ತೆಗೆಯೋದಕ್ಕೂ ಕೂಡ ಸಾಕಾಗುತ್ತೆ. ಒಂದ್ಸಲ ಸುಟ್ಟಗಾಯ ಆಯಿತು ಅಂತಂದ್ರೆ 80% ಬಾಡಿ ಸುಟ್ಟ ಗಾಯದಿಂದ ಬಳಲ್ತಾ ಇದೆ ಅಂತಂದ್ರೆ ಅವರನ್ನು ಬದುಕುಳಿಸೋದು ಬಹಳ ಕಷ್ಟ. ಮೋರ್ ದೆನ್ 50% ಬಾಡಿ ಬೆಂಕಿಯಲ್ಲಿ ಸುಟ್ಟರೆ ಅವರನ್ನು ಬದುಕಿಸೋದು ಬಹಳ ಕಷ್ಟ. ಆ ಕ್ಷಣಕ್ಕೆ ಉಸಿರಾಟನೂ ಇರುತ್ತೆ, ಎಲ್ಲವೂ ಸರಿ ಇರುತ್ತೆ, ಬಟ್ ದೇಹ ಚಿಕಿತ್ಸೆಗೆ ಸ್ಪಂದಿಸೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಅಪಘಾತದಲ್ಲಿ ಮಡಿದವರ ಸಂಖ್ಯೆ ಏರಿಕೆ ಆಗಬಹುದು. ಏರಿಕೆ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಭಾರತದ ವಿಮಾನಯಾನಕ್ಕೆ ಒಂದು ದೊಡ್ಡ ಅಪಘಾತ ಇವತ್ತು ಆ್ಯಡ್ ಆಗಿದೆ. ಈ ಅಪಘಾತಕ್ಕೆ ಯಾರು ಕಾರಣ? ವಿಮಾನಯಾನ ಸಚಿವರು ಕಾರಣನಾ? ಸರ್ಕಾರ ಕಾರಣನಾ? ATC ಕಾರಣನಾ? ಪೈಲಟ್ ಕಾರಣನಾ? ಏರ್ ಇಂಡಿಯಾ ಕಾರಣನಾ? ಅಪಘಾತ ಅಂತೂ ಸಂಭವಿಸಿದೆ. ಏರ್ ಇಂಡಿಯಾ ಪ್ರಾಥಮಿಕ ಕಾರಣ ಅಂತ ಕಾಣುತ್ತೆ. ಯಾಕಂದ್ರೆ ಒಂದು ವಿಮಾನದ ಪರ್ಫೆಕ್ಟ್ ಚೆಕ್ ಆಗಬೇಕು. ಅದು ಲಂಡನ್ಗೆ ಹೋಗ್ತಾ ಇದ್ದಂಥ ವಿಮಾನ, 9 ಗಂಟೆ ಫ್ಲೈಓವರ್ ಇರುವಂಥ ವಿಮಾನ. 9 ಗಂಟೆ ಫ್ಲೈಓವರ್ ಇರುವಂಥ ವಿಮಾನದಲ್ಲಿ ಕಂಪ್ಲೀಟ್ ಚೆಕಪ್ ಅನ್ನ ಮಾಡಬೇಕಾಗತ್ತೆ. ಏರ್ ಇಂಡಿಯಾ ವಿಮಾನ ಪತನ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ಕಾರ್ಯಾಚರಣೆ ಸದ್ಯಕ್ಕೆ ಸ್ಥಗಿತ ಆಗಿದೆ. ಸದ್ಯಕ್ಕೆ ಏರ್ಪೋರ್ಟ್ ಅನ್ನ ಬಂದ್ ಮಾಡಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸದ್ಯ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದೆ. ಸೊ ಮುಂದಿನ ಆದೇಶದವರೆಗೂ ಯಾವುದೇ ವಿಮಾನಗಳು ಇಲ್ಲಿ ಕಾರ್ಯಾಚರಿಸೋದಿಲ್ಲ. 242 ಜನ ಆನ್ ಬೋರ್ಡ್ ಇದ್ರು, 2 ಪೈಲಟ್ ಇದ್ರು, 10 ಜನ ಕ್ಯಾಬಿನ್ ಕ್ರೂ ಇದ್ರು. ಸುಮಿತ್ ಸಬರ್ವಾಲ್ ಫಸ್ಟ್ ಆಫೀಸರ್, ಕ್ಲೈವ್ ಕುಂಡರ್ ಅಂತ ಇಬ್ರು ಪೈಲಟ್. ಕಮಾಂಡ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್, ಫಸ್ಟ್ ಆಫೀಸರ್ ಕ್ಲೈವ್ ಕುಂಡರ್, 10 ಜನ ಕ್ಯಾಬಿನ್ ಕ್ರೂ, 222 ಜನ ಪ್ರಯಾಣಿಕರು. ಈ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಏನಿದ್ದಾರೆ ಅವರು 8200 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಅವರ ಜೊತೆಗಿದ್ದ ಕೋ ಪೈಲಟ್ಗೆ 1100 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. 11 ಮಕ್ಕಳು, 2 ಹಸುಗೂಸು ಕೂಡ ಇದೇ ವಿಮಾನದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಟೇಕ್ ಆಫ್ ಆದ 5 ನಿಮಿಷದಲ್ಲಿ ಕಟ್ಟಡ ಕಪ್ಪಳಿಸಿತ್ತಂತೆ ಏರ್ ಇಂಡಿಯಾ ವಿಮಾನ. ಮೇಡೆ ಎಮರ್ಜೆನ್ಸಿ ಕಾಲ್ ಮಾಡಿದ್ರು, ATC ರೆಸ್ಪಾನ್ಸ್ ಮಾಡಿದ್ಯಂತೆ, ಬಟ್ ಯಾವುದು ಪ್ರಯೋಜನ ಆಗಿರಲಿಲ್ಲ, ಪ್ರತಿಕ್ರಿಯೆ ಸಿಗಲಿಲ್ಲ. 5 ನಿಮಿಷಗಳಲ್ಲೇ ವಿಮಾನ ಪತನ ಆಗಿದೆ. 11 ಜನ ಮಕ್ಕಳು, 2 ಹಸುಗೂಸುಗಳು. 1 ಗಂಟೆ 39 ನಿಮಿಷಕ್ಕೆ ರನ್ವೇ 23ರಿಂದ ಈ ವಿಮಾನ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಮೇಡೆ ಕಾಲ್ ಆಗುತ್ತೆ. ಅದಾದ ಮೇಲೆ ಏರ್ಕ್ರಾಫ್ಟು ATCಯ ಕಾಲ್ಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ಅದಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ದಟ್ಟ ಹೊಗೆ, ದಟ್ಟ ಬೆಂಕಿ ಆವರಿಸಿಕೊಂಡಿರೋದು ಕಾಣಿಸುತ್ತೆ. ಈ ಏರ್ಪೋರ್ಟ್ನ ಪೆರಿಮೀಟರ್ ಒಳಗಡೆನೆ ಬಿದ್ದಿದೆ ಅಂತ. ಏರ್ಪೋರ್ಟ್ನ ಕೂಗಳತೆ ದೂರದಲ್ಲೇ ವಿಮಾನ ಪತನ ಆಗಿರೋದು, ಏನು ಬಹಳ ದೂರ ಹೋಗಿಲ್ಲ ಅನ್ನೋದು ಕೂಡ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬಟ್ ಒಂದು ದೊಡ್ಡ ಅಪಘಾತ, ದೊಡ್ಡ ಟ್ರಾಜಿಡಿ ಇದು. ಮೆಘಾನಿ ಅನ್ನುವ ಜಾಗದಲ್ಲಿ, ಅಹಮದಾಬಾದ್ನ ಮೆಘಾನಿ ಅನ್ನೋ ಜಾಗದಲ್ಲಿ, ಜನನಿಬಿಡ ಪ್ರದೇಶದಲ್ಲಿ ಈ ವಿಮಾನ ಪತನ ಆಗಿದೆ. ವಿಮಾನದಲ್ಲಿ 242 ಜನ ಆನ್ ಬೋರ್ಡ್ ಇದ್ರು, ಪ್ರಯಾಣಿಕರಿದ್ರು. ಬಟ್ ಅವರನ್ನು ಯಾರನ್ನು ಉಳಿಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗುವ ಪರಿಸ್ಥಿತಿ ಇಲ್ಲ.
जा रही है। पब्लिक जा रही है, पब्लिक जा रही है, पब्लिक जा रही है। ವಿಮಾನ ಅಪಘಾತದ ದೃಶ್ಯಗಳೇ ಬಹಳ ಘೋರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಈ ಸದ್ಯಕ್ಕೆ ಅಹಮದಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸರ್ದಾರ್ ವಲ್ಲಭಭಾಯ್ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಯಾವುದೇ ವಿಮಾನಗಳ ಲ್ಯಾಂಡ್ ಮತ್ತು ಟೇಕ್ ಆಫ್ ಸದ್ಯಕ್ಕಲ್ಲಿ ಆಗಲ್ಲ. ಅದ್ರ ಜೊತೆಗೆ ಅಲ್ಲಿ ಇನ್ನೇನು ಲ್ಯಾಂಡ್ ಆಗಬೇಕಾಗಿದ್ದಂಥ ಒಂದಿಷ್ಟು ವಿಮಾನಗಳೇನಿದೆ, ಲ್ಯಾಂಡ್ ಆಗಬೇಕಿದ್ದಂಥ ವಿಮಾನಗಳನ್ನು ಕೂಡ ಸದ್ಯಕ್ಕೆ ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗ್ತಿದೆ. ವೆದರ್ನ ಸಮಸ್ಯೆ ಏನಿರಲಿಲ್ಲ ಅಥವಾ ಹಾರಾಟ ನಡೆಸೋದಕ್ಕೆ ಯಾವುದೇ ಪ್ರತಿಕೂಲ ವಾತಾವರಣ ಇರಲಿಲ್ಲ, ಅನುಕೂಲನೇ ಇತ್ತು. ಬಟ್ ವಿಮಾನದಲ್ಲಿ ಕಾಣಿಸಿಕೊಂಡಂತ ತಾಂತ್ರಿಕ ದೋಷ ಈ ಅಪಘಾತಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತ ಹೇಳಲಾಗ್ತಿದೆ. ಏರ್ ಇಂಡಿಯಾ ವಿಮಾನ AI-171 ಏರ್ ಇಂಡಿಯಾ ವಿಮಾನ ಪತನ ಆಗಿರೋದು. 242 ಜನ ಪ್ರಯಾಣ ಮಾಡ್ತಾ ಇದ್ದಂತ ವಿಮಾನ ಇದು. आग लगी बस्ती में, आग लगी बस्ती में, आग लगी। ಇನ್ನು ವಿಮಾನದಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ರು, ಅವ್ರ ಹೆಸರೇನು ಅನ್ನೋದ್ರ ಬಗ್ಗೆ. ಸುಭಾಷ್ ಚಂದ್ರ ಅಮೀನ್, ನೇಹಾ ಪ್ರಮುಖ್ ನಂದ, ಪ್ರಮುಖ್ ಪ್ರವೇಶ್ ನಂದ, ಪ್ರಯಾಶ್ ಪ್ರಮುಖ್ ನಂದ, ಇವರೆಲ್ಲ ಒಂದೇ ಕುಟುಂಬದವರು ಅಂತ ಕಾಣುತ್ತೆ. ಬಾಬಿಬೇನ್ ಕುಬೇರ್ ಭಾಯ್ ಪಟೇಲ್, ಮೀನಾ ದಿಲೀಪ್ ಪಟೇಲ್, ಇವರೆಲ್ಲ ಗುಜರಾತಿ ಮೂಲದವರು. ನಿಶಿತ್ ಸೋನಿ, ಸ್ವಪ್ಲಿನ್ ಸೋನಿ, ಯೋಗಾ ಸೋನಿ, ಇವರು ಕೂಡ ಒಂದೇ ಕುಟುಂಬದವ್ರ ರೀತಿ ಕಾಣ್ತಿದ್ದಾರೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಪ್ರಮುಖರು, ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಪ್ರಮುಖರು. ಅವರ ಹೆಸರುಗಳು, ಮಾಹಿತಿಗಳು ಲಭ್ಯ ಆಗಿದೆ. ಆ ಸಂಖ್ಯೆ, ಆ ಹೆಸರುಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಯಾರ್ಯಾರು ಇದ್ರು ಅಂತ. ಇದು ವಿಮಾನ ನಿಲ್ದಾಣದಲ್ಲಿ ಬಳಸಲಾಗುವಂತ ಒಂದು ಶೀಟ್. ಯಾರ್ಯಾರು ಪ್ರಯಾಣ ಮಾಡ್ತಾರೆ, ಅವರ ಸೀಟ್ ಏನು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು. ಬೋರ್ಡಿಂಗ್ ಆಗೋ ಸಂದರ್ಭದಲ್ಲಿ ಈ ಶೀಟ್ ಅನ್ನ ಬಳಕೆ ಮಾಡ್ತಾರೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಯಾರ್ಯಾರು ಬುಕ್ ಮಾಡಿದ್ದಾರೆ, ಯಾರ್ಯಾರ ಸೀಟ್ ನಂಬರ್ ಏನು, ಅದೆಲ್ಲದರ ಮಾಹಿತಿ ಇರುತ್ತೆ. ಅದರಲ್ಲಿ ರೂಪಾನಿ ವಿಜಯ್ ಸಿಂಗ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಕೂಡ ಕೇಳಿ ಬಂದಿದೆ. ಸೊ ಅವರು ಕೂಡ ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ರು ಅನ್ನೋದು ಈಗ ಅಧಿಕೃತವಾಗಿದೆ. ಪ್ರಯಾಣಿಕರ ಸಂಖ್ಯೆ, ಪ್ರಯಾಣಿಕರ ಹೆಸರುಗಳೆಲ್ಲವೂ ಕೂಡ ಬರ್ತಾ ಇದೆ. ಬಟ್ ಈ ಏರ್ ಇಂಡಿಯಾ ಕ್ರಾಶ್ ನಲ್ಲಿ ಈಗಾಗಲೇ ಅಧಿಕೃತವಾಗಿ 105 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಸಾವಿನ ಸಂಖ್ಯೆ ಎನಿ ಟೈಮ್ ಜಾಸ್ತಿ ಆಗಬಹುದು. ಎನಿ ಟೈಮ್ ಅದು 200ರ ಗಡಿ ದಾಟಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಸದ್ಯಕ್ಕೆ ಏರ್ ಇಂಡಿಯಾ ವಿಮಾನ ಅಪಘಾತದ ಈ ಘಟನೆ ಏನಿದೆ, ಇದು ದೇಶದಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಬೀಳುತ್ತೆ. ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನ ಮೇಲೆ ಬಿದ್ದಿರುವಂತ ವಿಮಾನ ಅಲ್ಲೇ ಹೊತ್ತು ಉರಿದು ಬಿಟ್ಟಿದೆ, ದಗದಗಿಸಿ ಬಿಟ್ಟಿದೆ. ವಿಮಾನದ ಅವಶೇಷಗಳೇನು ಉಳಿದೇ ಇಲ್ಲ. ಆ ಮಟ್ಟಿಗೆ ವಿಮಾನದ ಪತನ ಆಗಿದೆ. ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಕೂಡ ಬದುಕುಳಿದಿರುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಇಲ್ಲಿ ಗಮನಿಸಬಹುದಾಗಿದೆ.
ಕ್ಯಾಶುಯಾಲಿಟಿಗಳ ಸಂಖ್ಯೆ ಬಹಳ ಕಡಿಮೆ ಇರಲಿ ಅನ್ನೋದು ನಮ್ಮ ನಿಮ್ಮ ಪ್ರಾರ್ಥನೆ. ಬಟ್ ಆ ಪ್ರಾರ್ಥನೆ ದೇವರಿಗೆ ಸಮೀಪಿಸುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಈ ದುರಂತದ ದೃಶ್ಯಗಳನ್ನು ನೋಡಿದಾಗ ಅಂಥ ಪ್ರಾರ್ಥನೆಗಳು ಯಾವುದೂ ಫಲ ಕೊಡುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಒಟ್ಟು 8 ಅಗ್ನಿಶಾಮಕ ವಾಹನಗಳು ಬಂದವು, 12ರಿಂದ 13 ಆಂಬ್ಯುಲೆನ್ಸ್ಗಳನ್ನು ಸ್ಥಳಕ್ಕೆ ತರಿಸ್ಕೊಳ್ಳಾಯಿತು. ತತ್ಕ್ಷಣ ಅಪಘಾತ ಸಂಭವಿಸಿದ ಕೆಲವೇ ಮೊಮೆಂಟ್ಗಳಲ್ಲಿ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋ ಕೆಲಸವನ್ನು ಕೂಡ ಮಾಡಿದ್ರು. ಬಟ್ ಬದುಕುಳಿಸುವ ಪ್ರಯತ್ನ ಸಾಗ್ತಾ ಇದೆ. ಬಟ್ ಅದೆಷ್ಟು ಫಲ ಕೊಡುತ್ತೆ ಅನ್ನೋದು ಇನ್ನು ಕೂಡ ಡೌಟೆಡ್ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲವೇ ಹೊತ್ತಿನಲ್ಲಿ ಗುಜರಾತ್ನ ಅಹಮದಾಬಾದ್ಗೆ ಬರ್ತಾರಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಿಶೇಷ ವಿಮಾನದ ಮುಖಾಂತರ ಅಹಮದಾಬಾದ್ಗೆ ಸಚಿವ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ಗುಜರಾತ್ನ ಅಹಮದಾಬಾದ್ ಏರ್ ಇಂಡಿಯಾ ದುರಂತಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅವರ ಹುಟ್ಟೂರು ಅವರ ಅಮಿತ್ ಶಾ ಅವರ ರಾಜ್ಯ ಆಗಿರೋದ್ರಿಂದ ವಿಶೇಷವಾಗಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ಅಲ್ಲದೆ ಇದ್ರು ಅಲ್ಲಿ ಆ ಪರಿಸ್ಥಿತಿಯನ್ನು ಅವಲೋಕಿಸೋದಕ್ಕೆ ಬರ್ತಿದ್ದಾರೆ. ಈಗಾಗಲೇ ವಿಮಾನಯಾನ ಸಚಿವರು ಕೂಡ ಆನ್ ದ ವೇ, ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ನಾಳೆ ರೂಪಾನಿ ವಿಜಯ್ ಮಾಜಿ ಮುಖ್ಯಮಂತ್ರಿಗಳು ಬೋರ್ಡೆಡ್ ಅವರು ಬಂದಿದ್ದಾರೆ, ವಿಮಾನವನ್ನು ಹತ್ತಿದ್ದಾರೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದೆ. ಈ ಡೀಟೇಲ್, ಈ ಮಾಹಿತಿ ತೋರಿಸ್ತಾ ಇದ್ದೀರಿ. ಯಾರ್ಯಾರು ಏನ್ ಹೆಸರುಗಳನ್ನು ನೋಡ್ತಾ ಇದ್ದೀರಿ ನೋಡಿ, ಅವರೆಲ್ಲರೂ ಕೂಡ ಬೋರ್ಡ್ ಮಾಡಿರೋರು, ಬುಕ್ ಮಾಡಿರೋರು ಮಾತ್ರ ಅಲ್ಲ, ವಿಮಾನವನ್ನ ಹತ್ತಿರೋರು. ಬಹಳಷ್ಟು ಜನ ಕುಟುಂಬಸ್ಥರು, ಕುಟುಂಬದವರು, ಒಂದೊಂದೇ ಕುಟುಂಬದವರು ಎಷ್ಟು ಜನ ಇದ್ದಾರೆ ನೋಡಿ. ಕುಟುಂಬ ಸಮೇತರಾಗಿ ಲಂಡನ್ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದವರು ಬಹಳಷ್ಟು ಜನ ಇದ್ದಾರೆ. ಇಡೀ ಕುಟುಂಬ ಈ ಅಪಘಾತದಲ್ಲಿ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿರುವಂಥ ಸುದ್ದಿ ಬರುತ್ತೆ. ರೂಪಾನಿ ವಿಜಯ್ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ವಿಮಾನವನ್ನು ಹತ್ತಿದ್ರು ಅನ್ನೋದಕ್ಕೆ ಅಧಿಕೃತ ಮಾಹಿತಿಗಳು ಲಭ್ಯ ಆಗಿದೆ. ಅವರ ಆರೋಗ್ಯ ಸ್ಥಿತಿ, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಬಟ್ ಅಹಮದಾಬಾದ್ಗೆ ಸದ್ಯಕ್ಕೆ ನಾವು ನೀವು ಪ್ರಾರ್ಥನೆಯನ್ನು ಸಲ್ಲಿಸೋದು ಬಿಟ್ಟರೆ ಮತ್ತೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಬಿಲ್ಡಿಂಗ್, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ಅದು ಆ ಬಿಲ್ಡಿಂಗ್ ಮೇಲೆ ಬಿದ್ದಿರೋದು. ಆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನ ಮೇಲೆ ಬಿದ್ದಿರುವಂಥ ದೃಶ್ಯ ಇದೆ. ಅದಕ್ಕಿಂತ ಮೊದಲು ಆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂಗೆ ಕೆಲವರು ಫೋಟೋ ತೆಗೆದವರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡಿದ್ರು. ವಿಮಾನ ಟೇಕ್ ಆಫ್ ಆಗಿದೆ, ನಾವು ಹೊರಡ್ತಾ ಇದ್ದೀವಿ ಅಂತ ಒಂದು ಖುಷಿ. ಸಾಮಾನ್ಯ ವಿಮಾನ ಪ್ರಯಾಣ ಮಾಡೋರು ಒಂದು ಫೋಟೋ ತೆಗೆದು ಅದನ್ನು ಸ್ಟೇಟಸ್ಗೆ, ಸ್ಟೋರಿಗೆಲ್ಲ ಹಾಕೊಳ್ಳೋದು ಸಾಮಾನ್ಯ. ಆದರೆ ಕೆಲವೇ ನಿಮಿಷಗಳಲ್ಲಿ ಹಿಂಗೆ ಆಗ್ಬಿಡುತ್ತೆ ಅನ್ನುವ ಯಾವುದೇ ಪರಿವು ಅವ್ರಿಗೆ ಇರಲೇ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಹಿಂಗೆ ಆಗ್ಬಿಡುತ್ತೆ, ಬಿದ್ದು ಬಿಡುತ್ತೆ. ಸಾಮಾನ್ಯವಾಗಿ ನಾವು ವಿಮಾನ ಹತ್ತೋರು ಏನೂ ಆಗಲ್ಲ, ವಿಮಾನ ಆರಾಮಾಗಿ ಲ್ಯಾಂಡ್ ಆಗುತ್ತೆ, ಅತಿ ಶೀಘ್ರವಾಗಿ ಬಂದು ಉಳ್ಕೊಂಡ್ಬಿಡುತ್ತೆ, ಇಲ್ಲಿ ಬಂದು ಲ್ಯಾಂಡ್ ಆಗಿಬಿಡುತ್ತೆ, ಬೇಗ ಹೋಗಿ ತಲುಪಿಬಿಡ್ಬೋದು ಅನ್ನುವಂಥ ಆಲೋಚನೆಯಲ್ಲಿ ಹತ್ತಿರ್ತೀವಿ. ಬಿಟ್ಟರೆ ಈ ರೀತಿ ಆಗುತ್ತೆ, ಹಿಂಗಾಗುತ್ತೆ, ಹಂಗಾಗುತ್ತೆ, ಯಾವುದರ ಪರಿವೇ ಇರೋದಿಲ್ಲ. ಅಂಥ ಒಂದು ಘಟನೆ, ಅದು ಏರ್ ಇಂಡಿಯಾ ಇತಿಹಾಸದಲ್ಲಿ ಬಹಳ ಕಡಿಮೆ ಘಟನೆಗಳಿಂಥವು ನಡೆದಿರೋದು. ಎಲ್ಲೋ 10 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ ಇಂಥ ಘಟನೆಗಳು ನಡೀತಾ ಇದ್ವು. ಆದರೆ ಕೆಲವರು ಪ್ರಮುಖರು ಕೂಡ ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. 242 ಜನ ಪ್ಯಾಸೆಂಜರ್ ಇದ್ದಂತಹ ವಿಮಾನ ಅಹಮದಾಬಾದ್ನ ಮೆಘಾನಿ ಅನ್ನುವ ಜಾಗದಲ್ಲಿ ಒಂದು ವಸತಿ ಕಟ್ಟಡದ ಮೇಲೆ ಕ್ರಾಶ್ ಲ್ಯಾಂಡ್ ಆಗಿದೆ. ಸುಮಾರು 242 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಇದಾಗಿದೆ. ಒಂದಿಷ್ಟು ಜನರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಕೆಲವರಿಗೆ ಚಿಕಿತ್ಸೆಯನ್ನು ಕೊಡಿಸೋ ಕೆಲಸ ಕೂಡ ಆಗ್ತಾ ಇದೆ. ಬಟ್
ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದವರ ಪರಿಸ್ಥಿತಿಗಳ ಬಗ್ಗೆ ಕಂಪ್ಲೀಟ್ ಆದಂತ ಅಂದ್ರೆ ಸ್ಪಷ್ಟ ಮಾಹಿತಿ ಇಲ್ಲ. ಇದೊಂದು ಜನನಿಬಿಡ ಪ್ರದೇಶದ ಮೇಲೆ ಲ್ಯಾಂಡ್ ಆಗಿರೋದ್ರಿಂದ, ಕ್ರಾಶ್ ಲ್ಯಾಂಡಿಂಗ್ ಆಗಿರೋದ್ರಿಂದ ಬಹಳಷ್ಟು ಜನ ಸುತ್ತಮುತ್ತ ಇದ್ದವರು ಕೂಡ ಗಾಯಗಳಾಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ವಿಮಾನ ನೆಲದ ಮೇಲೆ ಬಿದ್ದಿಲ್ಲ, ವಿಮಾನ ಬಿಲ್ಡಿಂಗ್ ಮೇಲೇನೆ ಬಿದ್ದಿರೋದು, ಬಿಲ್ಡಿಂಗ್ ನ ಮೇಲೇನೆ ಹೊತ್ತು ಉರಿದಿರೋದು. ಹಾಗಾಗಿ ಅಲ್ಲಿ ಕೆಳಗಡೆ ಇದ್ದವರ ಕ್ಯಾಶುಯಾಲಿಟೀಸ್ಗಳು ಬಹಳ ಕಡಿಮೆ ಆಗಿದೆ. ನಿರ್ಮಾಣ ಹಂತದ ಕಟ್ಟಡ ಏನಿದೆ ಆ ಕಟ್ಟಡದ ಟೆರೆಸ್ ಮೇಲೆ ಲ್ಯಾಂಡ್ ಆಗಿರೋದು, ಅಂದ್ರೆ ಕ್ರಾಶ್ ಲ್ಯಾಂಡ್ ಆಗಿರೋದು. ಸಾಮಾನ್ಯವಾಗಿ ಕೆಲವೊಂದು ಪ್ರಯತ್ನಗಳಾಗುತ್ತವೆ ಇಂತಹ ಸಂದರ್ಭಗಳು ಬಂದಾಗ. ಅದರಲ್ಲಿರುವ ಪೈಲಟ್ ಸಾಮಾನ್ಯವಾಗಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ, ಒಂದಿಷ್ಟು ಪ್ರಯತ್ನಗಳನ್ನ ಏನಾದರೂ ಮಾಡಿ ವಿಮಾನವನ್ನ ಸರಿಯಾಗಿ ಲ್ಯಾಂಡ್ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ಅದ್ಯಾವುದೂ ಅವರಿಗೆ ಅವಕಾಶ ಸಿಕ್ಕಿಲ್ಲ ಮತ್ತು ಅದನ್ನು ಮಾಡೋದಕ್ಕಾಗಲಿಲ್ಲ. ನಿವೃತ್ತ ವಾಯುಸೇನಾಧಿಕಾರಿ ತ್ರಿಲೋಕ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಇಂಥ ಆಕ್ಸಿಡೆಂಟ್ ಆದಾಗ ಹೇಗಿರುತ್ತೆ ಸರ್? ಏನಾಗುತ್ತೆ, ಯಾಕಾಗುತ್ತೆ ಇಂಥವುಗಳು? ಸರ್, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಎರಡೇ ವಿಷಯ ಸರ್ ಇರೋದು. ಒಂದು ಹ್ಯೂಮನ್ ಎರರ್, ಇನ್ನೊಂದು ಟೆಕ್ನಿಕಲ್ ಎರರ್. ಈಗ ಈ ನ್ಯೂಸ್ ನೋಡಿದಾಗ ಪ್ರಾಬಬಲಿ ಇಟ್ ಇಸ್ ಎ ಟೆಕ್ನಿಕಲ್ ಎರರ್. ಯಾಕೆಂತ ಹೇಳಿದ್ರೆ ಆಸ್ ಪರ್ ದ ಪೈಲಟ್ ಹಿ ಹ್ಯಾಸ್ ಆಲ್ರೆಡಿ ಇನ್ಫಾರ್ಮ್ಡ್ ATC ರಿಗಾರ್ಡಿಂಗ್ ದ ಪ್ರಾಬ್ಲಮ್ಸ್. ಮೇಡೇ ಕಾಲ್ ಮಾಡಿದ್ರು. ಎಸ್ ಅಲ್ವಾ? ಆದ್ರಿಂದ ಟೆಕ್ನಿಕಲ್ ಆಗುತ್ತೆ. ಇವಾಗ ಟೆಕ್ನಿಕಲ್ ಎರರ್ ಆಗಿದೆ ಅಂತ ಹೇಗೆ ಕಂಡುಹಿಡಿಬೇಕು? ಯಾವ ಇದರಲ್ಲಿ? ಬಿಕಾಸ್ ಇಟ್ಸ್ ಅ ಹ್ಯೂಜ್ ದಿಸ್ ಥಿಂಗ್. ವಿ ಹ್ಯಾವ್ ಡಿಫರೆಂಟ್ ಟ್ರೇಡ್ಸ್, ಡಿಫರೆಂಟ್ ಫೀಲ್ಡ್ ದಿಸ್ ಥಿಂಗ್ ಇನ್ ಏವಿಯೇಷನ್. ರಡಾರ್ ಫೇಲ್ ಆಗಿತ್ತಾ, ಇಂಜಿನ್ ಫೇಲ್ ಆಗಿತ್ತಾ, ಕಂಟ್ರೋಲ್ ಫೇಲ್ ಆಗಿತ್ತಾ, ಅದೆಲ್ಲ ಹೇಳಬೇಕು. ಹಾಗಾಗಿ ಇದನ್ನ ಕಂಡುಹಿಡಿಬೇಕಂದ್ರೆ ಒಂದೇ ಒಂದು ಬೆಸ್ಟ್ ಆಪ್ಷನ್ ಇಸ್, ಅಫ್ಕೋರ್ಸ್ ಎವ್ರಿಬಡಿ ನೋಸ್ ಇಟ್, ಇಟ್ಸ್ ಬ್ಲಾಕ್ ಬಾಕ್ಸ್. ಬ್ಲಾಕ್ ಬಾಕ್ಸ್ ಬಂದು ಏರ್ಕ್ರಾಫ್ಟ್ ಕೊನೆಯಲ್ಲಿರುತ್ತೆ, ಟೇಲ್ ಹತ್ರ ಸೇಫ್ ಆಗಿ ಇಟ್ಟಿರ್ತಾರೆ. ಅದು ಫೈರ್ ಪ್ರೂಫ್ ಆಗಿರುತ್ತೆ. ಅದರಲ್ಲಿ 2 ಇಕ್ವಿಪ್ಮೆಂಟ್ ಇದೆ. ಒಂದು FTR ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಮಾತಾಡ್ತಿದ್ದಾರೆ. हॉस्पिटल तक पहुंचा सके. थैंक यू. ಓಕೆ ತ್ರಿಲೋಕ್ ಸರ್, ಸಾರಿ ಟು ಇಂಟರಪ್ಟ್ ಸರ್. ಅವರು ಪೊಲೀಸ್ ಅಧಿಕಾರಿಗಳು ಮಾತಾಡ್ತಾ ಇದ್ರು. ಪ್ಲೀಸ್ ಕಂಟಿನ್ಯೂ ಸರ್. ಅದರಲ್ಲಿ ಬ್ಲಾಕ್ ಬಾಕ್ಸ್ ಅಲ್ಲಿ ನಿಮಗೆ 2 ಇಕ್ವಿಪ್ಮೆಂಟ್ಸ್ ಇದಾವೆ. ಒಂದು FTR ಅಂತೀವಿ. FTR ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್. ಇನ್ನೊಂದು CVR ಅಂತಿದೆ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಅಂದ್ರೆ ಮಿನಿಮಮ್ ಆಗಿ ಅದರ ಒಂದು ಡಿಸೈನ್ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಇನ್ ದ ಫ್ಲೈಟ್ ATCಗೂನು ಪೈಲಟ್ಗೆ ಏನೇನು ಮಾತುಕತೆ ಆಗಿರುತ್ತೆ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಓಕೆನಾ? ಇನ್ನೊಂದು ಫ್ಲೈಟ್ ಡೇಟಾ ರೆಕಾರ್ಡ್ ಅಂದ್ರೆ ಫ್ಲೈಟ್ ಎಲ್ಲ ಹೇಗೆ ಆಗ್ತಾ ಇತ್ತು, ಎಷ್ಟು ಆಲ್ಟಿಟ್ಯೂಡ್ ಅಲ್ಲಿ ಇತ್ತು, ಫ್ಯೂಲ್ ಎಷ್ಟಿತ್ತು, ಯಾವ ತರ ಇದರಲ್ಲಿ ಇತ್ತು ಅಂತ ಎಲ್ಲ ತೋರಿಸುತ್ತೆ. ಅದು 1 ಅವರ್ ರೆಕಾರ್ಡಿಂಗ್ ಇರುತ್ತೆ. ಇವೆರಡೂ ಸಿಕ್ಕಿದಾಗ ಯು ಕ್ಯಾನ್ ಎಕ್ಸಾಕ್ಟ್ಲಿ ಟೆಲ್ ವಾಟ್ ಇಸ್ ದ ಪ್ರಾಬ್ಲಮ್. ಇದು ಒಂದು. ಇನ್ನೊಂದೇನಾಗುತ್ತೆ, ಸಪೋಸ್ ಬರ್ಡ್ ಇಟ್ ಆದ್ರೂ ಏರ್ ಆಕ್ಸಿಡೆಂಟ್ಸ್ ಆಗುತ್ತವೆ. ಯಾಕಂದ್ರೆ ಸಕ್ಕಿಂಗ್ ಮಾಡೋದು, ಯಾಕಂದ್ರೆ ಸಕ್ಷನ್ ಇರುತ್ತೆ ಇದರಲ್ಲಿ. ನಿಮ್ಮ ಏರ್ ಇಂಟೇಕ್ ಇಂದ ಸಕ್ಷನ್ ಆದಾಗ ಬರ್ಡ್ ಏನಾದ್ರು ಬಂದ್ರೆ ಆ ಪಕ್ಷಿಗಳು ಹಲೋ ಅಂತವ್ರು ಬಂದ್ರು ಪ್ರಾಬ್ಲಮ್ ಆಗುತ್ತೆ. ಇಮಿಡಿಯೇಟ್ಲಿ ಫೈರ್ ಬ್ರೇಕಪ್ ಆಗುತ್ತೆ. ಇವಾಗ ನೀವು ನನ್ ಮಾತಾಡಕ್ ಮುಂಚೆ ಮಾತಾಡ್ತಾ ಇದ್ರಿ, ಈ ತರ ಪೈಲಟ್ಸ್ ಸುಮಾರು ಇದು ಮಾಡ್ತಿರ್ತಾರೆ ಸೇಫ್ ಲ್ಯಾಂಡಿಂಗ್ ಮಾಡಕ್ಕೆ, ಅದು ಇದು ಅಂತೆಲ್ಲ. ಡೆಫಿನೆಟ್ಲಿ ದೇ ವಿಲ್ ಟ್ರೈ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಡೆಫಿನೆಟ್ಲಿ. ಆದರೆ ಇವಾಗ ATC ಹೇಳಿದ ಮೇಲೆ ಮಾಡಬೇಕು ಅಂತ ಬಂದಾಗ ಆ ಸಮಯದಲ್ಲಿ ಏನಾದ್ರು ಅಂದ್ರೆ ಇಟ್ ಕ್ಯಾನ್ ಬಿ ಅವಾಯ್ಡೆಡ್, ಆಕ್ಸಿಡೆಂಟ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತ ಬರಬೇಕಾದಾಗ ಏನಾದ್ರು ಆ ತರ ಲೋ ಲೆವೆಲ್ ಫ್ಲೈಟ್ ಆಗ್ತಾ ಇರಬೇಕಾದ್ರೆ ಬರ್ಡಿಟ್ ಏನಾದ್ರು ಆಗಿದ್ರೆ ಈ ತರ ಫೈರ್ ಔಟ್ಕಮ್ ಆಗುತ್ತೆ. ಅವಾಗ ನೀವು ಯು ಕೆನಾಟ್ ರೀಚ್ ಏರ್ ಸ್ಟ್ರಿಪ್, ಯು ಕೆನಾಟ್ ರೀಚ್ ಎನಿ ನಿಯರೆಸ್ಟ್ ಏರ್ಪೋರ್ಟ್ ಆರ್ ವಾಟ್ ಎವರ್ ಇಟ್ ಇಸ್. ಹೌದಲ್ವಾ? ಎಸ್ ಸರ್, ಆಫ್ ಕೋರ್ಸ್. ದಟ್ ಇಸ್ ಆಲ್ಸೋ ಟು ಬಿ ಟೇಕನ್ ಇಂಟು ಕನ್ಸಿಡರೇಷನ್ ಅಲ್ವಾ? ಓಕೆ, ಇವಾಗ ಸೇಫ್ ಲ್ಯಾಂಡಿಂಗ್ ಮಾಡಬಹುದು ನಾನು. ಓಕೆ, ಇದು ಪ್ರಾಬ್ಲಮ್ ಇದೆ, ನಾನು ಮುಂದಕ್ಕೆ ಹೋಗಕ್ಕಾಗಲ್ಲ ಅಂತ. ಓಕೆ, ತುಂಬಾ ಸಲ ಆ ಥರ ಆಗಿದೆ. ಡೆಸ್ಟಿನೇಷನ್ ರೀಚ್ ಆಗ್ತಾನೆ, ವಾಪಸ್ ಬಂದಿರ್ತಾರೆ. ಅದು ಕಂಟ್ರೋಲಬಲ್ ಅಂದ್ರೆ ಇಟ್ ಇಸ್ ಅಂಡರ್ ಕಂಟ್ರೋಲ್ ಬಂದಿರ್ತಾರೆ. ಅವಾಗ ಕಂಟ್ರೋಲ್ ಬರ್ಬೇಕಾದ್ರೆ ಈ ತರ ಯಾರಾದ್ರೂ ಒಂದು ಬರ್ಡ್ ಇಟ್ಟೋ ಇಲ್ಲ ಮತ್ತೊಂದು FOD ಅಂದ್ರೆ ಫಾರಿನ್ ಆಬ್ಜೆಕ್ಟ್ ಡ್ಯಾಮೇಜ್, FOD ಅಂತ ಅದೇನಾದ್ರು ಏರ್ ಇಂಟೇಕ್ ಇಂಜಿನ್ ಸಿಕ್ಕಾಕೊಂಡು ಏರ್ ಇಂಟೇಕ್ ಅಲ್ಲಿ ಸಕ್ ಆಗಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಸರ್, ಈಗ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರ್ತಾರಲ್ಲ 222 ಜನ, ನಾವು ಯೂಶಲಿ ಟೇಕ್ ಆಫ್ ಆಗೋಕ್ಕೂ ಮುನ್ನ ಎಲ್ಲ ಹೇಳ್ಕೊಡ್ತಾರೆ, ಹಿಂಗೆ ಆಕ್ಸಿಜನ್ ಮಾಸ್ಕ್ ಬರುತ್ತೆ, ಇಲ್ಲಿ ಲೈಫ್ ಜಾಕೆಟ್ ಇದೆ, ಎಲ್ಲ ಇರುತ್ತೆ. ಬಟ್ ಇಂಥ ಮೂಮೆಂಟ್ ಸರ್, ಇಲ್ಲಿ ಕೆಳಗಡೆ ಫುಲ್ಲು ಒಂದು ಜನನಿಬಿಡ ಪ್ರದೇಶ ಇದೆ, ಇಂಥ ಜಾಗದಲ್ಲಿ ಎಸ್ಕೇಪ್ ಟೆಕ್ನಾಲಜಿ ಏನು ಇಲ್ವಾ ವಿಮಾನ ಪ್ರಯಾಣ ಮಾಡೋದು ನಮಗೆ? ಆಕ್ಚುಲಿ ನೋಡಿ, ಇಫ್ ದೇರ್ ಇಸ್ ನೋ ಫೈರ್ ಬ್ರೇಕ್ಔಟ್ ಅಂದ್ರೆ ಫೈರ್ ಬ್ರೇಕಪ್ ಆಗದೆ ಇದ್ರೆ ಆಕ್ಚುಲಿ ಎವ್ರಿ ಏರ್ಕ್ರಾಫ್ಟ್ ಇಸ್ ಡಿಸೈನ್ ಟು ಈವನ್ ವಿತೌಟ್ ಇಂಜಿನ್ಸ್ ಹಾಗೇನೆ ಅದರಲ್ಲಿ ಏನೋ ಗ್ಲೈಡ್ ಹಾಕೋ ಡಿಸೈನ್ ಇರುತ್ತೆ ಅದರಲ್ಲಿ. ಅಂದ್ರೆ ಇಟ್ ಕ್ಯಾನ್ ಲ್ಯಾಂಡ್ ಸೇಫ್ಲಿ. ಆ ತರ ಫೀಚರ್ಸ್ ಎವ್ರಿ ಏರ್ಕ್ರಾಫ್ಟ್ ಹಸ್ ಗಾಟ್. ಆದ್ರೆ ಯಾವಾಗ ಒನ್ಸ್ ಫೈರ್ ಬ್ರೇಕ್ ಆಗುತ್ತೋ ಅದನ್ನ ನೋ ಬಡಿ ಕ್ಯಾನ್
ನೋಬಡಿ ಕ್ಯಾನ್ ಸೇವ್. ಎಸ್ 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 ಇದು ಪ್ರಾಬ್ಲಮ್ ಇದರಲ್ಲಿ. ಇವಾಗ ಇಂಜಿನ್ ಶಟ್ ಡೌನ್ ಆಗ್ಬಿಟ್ಟು FOD ಏನಾದ್ರು ಸಿಕ್ಕಾಕೊಂಡು ಶಟ್ ಡೌನ್ ಆದ್ರೂ ಚಿಂತೆ ಇಲ್ಲ. ಗ್ಲೈಡ್ ಆಗುತ್ತೆ. ಇದಕ್ಕೆ ನಿಮಗೆ ಏನು ಇದು ವಾಟ್ ಏರಿಯಾ ಆಫ್ ದ ವಿಂಗ್ಸ್ ಇದೆ, ಅದರಲ್ಲಿ ನಿಮಗೆ ಆಸ್ ಪರ್ ದ ಥಿಯರಿ ಆಫ್ ಫ್ಲೈಟ್ ಇಟ್ ಕ್ಯಾನ್ ಲ್ಯಾಂಡ್ ವಿತ್ ಗ್ಲೈಡಿಂಗ್ ಆ ಫೀಚರ್ ಇದೆ, ಎವ್ರಿ ಏರ್ಕ್ರಾಫ್ಟ್ ಅಲ್ಲಿ ಇದೆ ಅದು. ಬಟ್ ದುರಂತ ಏನಾಗಿದೆ, ಇಲ್ಲಿ ಫೈರ್ ಬ್ರೇಕಪ್ ಆಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ. ಎಸ್ 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 ಥ್ಯಾಂಕ್ ಯು ಸೋ ಮಚ್ ತ್ರಿಲೋಕ್ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮನ್ನ ಏನಾದರೂ ಪ್ರಯತ್ನ ಮಾಡ್ತೀವಿ ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ. ಬಟ್ ವಿಜಯ್ ರೂಪಾನಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಗಂಭೀರ ಗಾಯಗಳಾಗಿದೆ. ಪತನಗೊಂಡಂತ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ ಅವರಿಗೆ ಗಂಭೀರ ಗಾಯಗಳಾಗಿದೆ ಅನ್ನುವ ಮಾಹಿತಿಯನ್ನ ರೂಪಾನಿ ಕಚೇರಿ ಈಗ ಕೊಟ್ಟಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇರೋದು ಕನ್ಫರ್ಮ್ಡ್. ಅವರು ಬೋರ್ಡೆಡ್, ಆ ವಿಮಾನವನ್ನ ಹತ್ತಿದ್ದಾರೆ ಅನ್ನೋದು ಕನ್ಫರ್ಮ್. ಗಂಭೀರ ಗಾಯಗಳಾಗಿದೆ ಅನ್ನೋದು ಅವರ ಕಚೇರಿಯಿಂದ ಬಂದಿರುವ ಅಧಿಕೃತ ಮಾಹಿತಿ. ಬಹಳ ಗಂಭೀರವಾಗಿದ್ದಾರೆ ಅವರ ಆರೋಗ್ಯ ಪರಿಸ್ಥಿತಿ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಅನ್ನೋ ರೀತಿಯ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ಒಂದು ವಿಮಾನ AI-171 ಅದು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈ ರೀತಿ ಪತನ ಆಗಿದೆ. ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಗುಜರಾತ್ನದ್ದು ಪ್ರಯಾಣ ಮಾಡ್ತಾ ಇದ್ರು. ಈವರೆಗೂ 110 ಕ್ಯಾಶುಯಾಲಿಟಿಗಳ ಸಂಖ್ಯೆ, ಸಾವಿನ ಸಂಖ್ಯೆ 110ಕ್ಕೆ ಏರಿಕೆಯಾಗಿದೆ. ಇನ್ನಷ್ಟು ಹೆಚ್ಚಾದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವಾಗಲೇ ಹೇಳ್ತಾ ಇದ್ವಿ, ಇದು ಇನ್ನೂ ಏರಿಕೆಯಾಗುವ ಸಾಧ್ಯತೆಗಳು, ಲಕ್ಷಣಗಳಿದೆ. ವಿಮಾನ ಅಪಘಾತ ಸಂದರ್ಭದಲ್ಲಿ ಬದುಕುಳಿದಿರೋರು ಕೂಡ ಮುಂದಿನ ಹಂತದಲ್ಲಿ ಆರೋಗ್ಯ ಪರಿಸ್ಥಿತಿ ಬಿಗಡಾಯಿಸಿದಾಗ ಅಥವಾ ಯಾವುದೇ ಚಿಕಿತ್ಸೆಗೆ ದೇಹ ಸ್ಪಂದಿಸದೇ ಇದ್ದಾಗ ಸಾವಿನ ಸಂಖ್ಯೆ ಜಾಸ್ತಿ ಆಗಬಹುದು. ಗಾಯಾಳುಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಗಾಯಾಳುಗಳ ಪೈಕಿ ಮೋರ್ ದೆನ್ 80% ಫೈರ್ ಎಕ್ಸ್ಪೋಸ್ ಆಗಿರುವಂತಹ ಬಹಳಷ್ಟು ಜನ ಇದ್ದಾರೆ. ಅವರಲ್ಲಿ ವಿಜಯ್ ರೂಪಾನಿ ಅವರು ಕೂಡ ಒಬ್ರು. ಗಂಭೀರ ಗಾಯಗಳು ಅಂತ ಮೆನ್ಷನ್ ಮಾಡಿದ್ದಾರೆ. 50% ಅಂಡ್ ಅಬೌವ್ ಅವರ ದೇಹ ಸುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಅವರು. ನೋಡಿ, ಇದೇ ಕಟ್ಟಡ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಕಟ್ಟಡದ ಮೇಲೆ ಲ್ಯಾಂಡ್ ಆಗಿರೋದು. ಕಟ್ಟಡ ಕಂಪ್ಲೀಟ್ ಆಗಿ ಹೊತ್ತು ಉರಿದಿದೆ. ಯಾಕೆ ಹೊತ್ತು ಉರಿಯುತ್ತೆ ಅಂತಂದ್ರೆ, ನಾನು ಆಗಲೇ ಹೇಳಿದಾಗೆ ಸುಮಾರು 9 ಗಂಟೆಗಳ ಪ್ರಯಾಣ. ಅದಿರುವ ವಿಮಾನಕ್ಕೆ ಬೇಕಾಗುವ ಇಂಧನವನ್ನು ತುಂಬಿಸಿರ್ತಾರೆ. ಬ್ರೇಕ್ ಡೌನ್ ಆದಾಗ ಇಂಧನ ಆ ರೆಕ್ಕೆಗಳಿಂದ ಚಿಮ್ಮು ಬಿಡುತ್ತೆ. ಚಿಮ್ಮದಾಗ ಏನಾಗುತ್ತೆ, ಅದು ಎಲ್ಲ ಕಡೆ ಆವರಿಸ್ಕೊಳ್ಳುತ್ತೆ. ಮರ, ಗಿಡ, ವಾಹನಗಳು, ಬಿಲ್ಡಿಂಗು ಏನು ಬಿಡದೆ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿದೆ. ಇನ್ನು ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ಪತನ ಘಟನೆಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿದ್ದಾರೆ ಎಕ್ಸ್ ಮೂಲಕ. ಅಹಮದಾಬಾದ್ನಲ್ಲಿ ನಡೆದಂತ ಏರ್ ಇಂಡಿಯಾ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯವರು ಸಂತಾಪ ಸೂಚನೆ ಮಾಡ್ತಿದ್ದಾರೆ. ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಸದ್ಯಕ್ಕೆ ಅಸಫ್ನವ್ 70-80% ಏರಿಯಾ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಎಲ್ಲ ಏನು ವಿಮಾನ ಅಪಘಾತ ಆಗಿರುವಂತಹ ಜಾಗ ಏನಿದೆ ಅಲ್ಲಿರುವ ಬಹುತೇಕ ಅವಶೇಷಗಳನ್ನು ಕ್ಲಿಯರ್ ಮಾಡೋ ಕೆಲಸ ಮುಗಿದಿದೆ. ಇನ್ನೊಂದು 20% ಅಂದ್ರೆ ಯಾವ ಜಾಗದಲ್ಲಿ ಕ್ರ್ಯಾಶ್ ಆಯಿತು ಆ ಜಾಗದ ಕೆಲವೊಂದಿಷ್ಟು ಈಗ ಬ್ಲಾಕ್ ಬಾಕ್ಸ್ಗಳನ್ನು ಪತ್ತೆ ಮಾಡಬೇಕು. ಬ್ಲಾಕ್ ಬಾಕ್ಸ್ ಇಟ್ ಇಸ್ ಮೇಡ್ ಆರ್ ಡಿಸೈನ್ಡ್ ಇನ್ ಸಚ್ ಎ ವೇ, ಯಾವುದೇ ಕಾರಣಕ್ಕೂ ಯಾವುದೇ ಬೆಂಕಿ ಆದರೂ ಕೂಡ ಬ್ಲಾಕ್ ಬಾಕ್ಸ್ ಅದು ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ನಂಬರ್ 1. ಎರಡನೇದಾಗಿ ಎಂಥದ್ದೇ ಲ್ಯಾಂಡಿಂಗ್ ಆದ್ರೂ, ಎಂಥ ಕ್ರಾಶ್ ಲ್ಯಾಂಡಿಂಗ್ ಆದ್ರೂ ಬ್ಲಾಕ್ ಬಾಕ್ಸ್ ನಲ್ಲಿರುವ ಮಾಹಿತಿಗಳು ಕೂಡ ಬಹಳ ಸೇಫ್ ಆಗಿ ಉಳಿಯುತ್ತವೆ. ಅದರಲ್ಲಿರುವಂಥ 2 ಮಾಹಿತಿ, ಒಂದು ಫ್ಲೈಟ್ ಡೇಟಾ, ಎಷ್ಟು ಎತ್ತರದಲ್ಲಿತ್ತು, ಎಷ್ಟು ಫ್ಯೂಯಲ್ ಇತ್ತು, ಏನಾಗ್ತಾ ಇತ್ತು, ಇಂಜಿನ್ನ ಕಂಡೀಷನ್ ಏನಿತ್ತು, ಎಲ್ಲವನ್ನ ಒಂದು ಫ್ಲೈಟ್ ಡೇಟಾ ಕೊಟ್ಟರೆ, ಇನ್ನೊಂದು ATC ಟವರ್ಗೂ ಮತ್ತು ಅಲ್ಲಿನ ಪೈಲಟ್ಗಾಗುವಂಥ ಸಂಭಾಷಣೆಯನ್ನ ಮಿನಿಮಮ್ ಅರ್ಧ ಗಂಟೆಗಳ ಕಾಲ ರೆಕಾರ್ಡ್ ಮಾಡುತ್ತೆ. ಅರ್ಧ ಗಂಟೆಗಳ ಅವರ ಕಾನ್ವರ್ಸೇಷನ್ ರೆಕಾರ್ಡ್ ಆಗಿರುತ್ತೆ. ಅಂದ್ರೆ ಈ ಅಪಘಾತ ಸಂಭವಿಸುವ ಮುನ್ನ ಲಾಸ್ಟ್ ಮೆಸೇಜ್ ಏನ್ ಪಾಸ್ ಆಗಿತ್ತು, ಅದಕ್ಕೆ ರಿಪ್ಲೈ ಏನ್ ಬಂದಿತ್ತು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈ ವಿಮಾನ ಪತನ ದುರಂತದ ತನಿಖೆ ಬಹಳ ಪ್ರಮುಖ ಪಾತ್ರ ವಹಿಸೋದು ಇದೇ ಬ್ಲಾಕ್ ಬಾಕ್ಸ್. ಆದ್ರೆ ಈ ತನಿಖೆಯನ್ನ ಹೇಗೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂಥ ಟ್ರಿಬ್ಯುನಲ್ ಇದೆ, ಅದಕ್ಕೆ ಅದರದ್ದೇ ಆದಂಥ ತನಿಖಾ ರೀತಿ ಇದೆ. ತನಿಖೆ ಮಾಡೋದಕ್ಕೂ ಕೂಡ ಬಹಳ ಸೀನಿಯರ್ ಆಗಿರುವ ಈ ಏವಿಯೇಷನ್ ವಿಭಾಗದಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಹೊಂದಿರೋರನ್ನೇ ಕೂರಿಸಿ ತನಿಖೆ ಮಾಡಲಾಗುತ್ತೆ. ಆದರೆ ಫ್ಲೈಟ್ ಮತ್ತು ಅದರಲ್ಲಿ ಇದ್ದವರನ್ನ ಉಳಿಸುವ ಪ್ರಯತ್ನವನ್ನ ಪೈಲಟ್ ಮಾಡ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಏನು ಮಾಡೋದಕ್ಕಾಗದೇ ಇರೋ ಸಂದರ್ಭದಲ್ಲಿ ಇಂಥ ಅಪಘಾತಗಳು ಸಂಭವಿಸಿದಾಗ ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಅಪಘಾತ ಸಂಭವಿಸಿದ ಅದು ಬಿಲ್ಡಿಂಗ್ ಮೇಲೆ ಕ್ರಾಶ್ ಆಗಿರೋದ್ರಿಂದ
ಸುತ್ತಮುತ್ತ ಬಹಳಷ್ಟು ಜನ ಓಡಾಡ್ತಾ ಇದ್ದಂಥ ಪ್ರದೇಶ ಅದಾಗಿದ್ದರಿಂದ ಬಹಳ ದೊಡ್ಡ ಮಟ್ಟದ ಕ್ಯಾಶುಯಾಲಿಟಿಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಬೆಂಕಿ ಉಂಡೆ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅದು ಯಾವ ಮಟ್ಟದ ಆಕ್ಸಿಡೆಂಟು ಅಂತ. ಮೇಲೆ ಆಕಾಶದಲ್ಲಿದ್ದಂಥ ವಿಮಾನ ಏಕಾಏಕಿ ನೆಲದತ್ತ ಬರುತ್ತೆ, ಬಂದು ಅಪ್ಪಳಿಸುತ್ತೆ, ಬೆಂಕಿ ಮಾತ್ರ ಕಾಣಿಸುತ್ತೆ, ಮತ್ತೇನೂ ಕಾಣಿಸಲ್ಲ. ಸುಮಾರು 2 ಬಿಲ್ಡಿಂಗ್ಗಳನ್ನು ನೀವು ಗಮನಿಸಿದ್ರೆ 2 ಬಿಲ್ಡಿಂಗ್ಗಳು ಸುಟ್ಟು ಕರಕಲಾಗ್ಬಿಟ್ಟಿವೆ. ಅಕ್ಕಪಕ್ಕದ 2 ಬಿಲ್ಡಿಂಗ್ಗಳು ಕಂಪ್ಲೀಟ್ ಆಗಿ ಕರಕಲಾಗ್ಬಿಟ್ಟಿವೆ. ಅಲ್ಲಿವರೆಗೆ ಬೆಂಕಿ ಆವರಿಸ್ಕೊಂಡಿತ್ತು. ಇನ್ನು ಆ ಕಟ್ಟಡದಲ್ಲಿ ಯಾರಿದ್ರು, ಕಟ್ಟಡದ ಒಳಗಡೆ ಏನಾದರೂ ಕೆಲಸ ನಡೀತಾ ಇತ್ತೋ ಇಲ್ವೋ, ಅಥವಾ ಅಲ್ಲಿ ಏನಾದರೂ ಕೆಲಸ ಇಲ್ಲದಿದ್ರೆ ಬೇರೆ ಏನೋ ಕಾರಣಕ್ಕಿದ್ರೋ ಏನೋ, ಯಾವುದ್ರ ಬಗ್ಗೆನೂ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದಕ್ಕಾಗಲ್ಲ, ಜಂಪ್ ಮಾಡಿಬಿಡ್ತೀವಿ ಅಂತಂದ್ರೂ ಪ್ರಾಣಕ್ಕೆ ಅಪಾಯನೇ. ಸೊ ಇನ್ನು ಈ ಮೃತಪಟ್ಟವರ ವಿವರಗಳು ಬಂದಾಗ ಎಷ್ಟು ಜನ ಈ ಪ್ರಯಾಣಿಕರು ಮೃತಪಟ್ಟಿದ್ದಾರೆ, ಎಷ್ಟು ಜನ ಸಿಬ್ಬಂದಿ ಮೃತಪಟ್ಟಿದ್ದಾರೆ, ಎಷ್ಟು ಜನ ಈ ವಿಮಾನಕ್ಕೆ ಸಂಬಂಧನೇ ಇಲ್ದಿರೋರು ಕೆಳಗಡೆ ಆರಾಮಾಗಿ ಓಡಾಡ್ಕೊಂಡಿರೋರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಒಂದು ಡೀಟೇಲ್ಸ್ಗಳು ಬರೋದಿದೆ. ಬಟ್ ಒಂದು ದುರದೃಷ್ಟಕರ, ಬಹಳ ಅನಿರೀಕ್ಷಿತ, ಅನ್ಫಾರ್ಚುನೇಟ್ ಘಟನೆ ಇದು ಸಂಭವಿಸಿರೋದು. B787 ಏರ್ಕ್ರಾಫ್ಟ್ VT-AMB AI-171 ಅನ್ನುವ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನಿಂದ ಗ್ಯಾಟ್ವಿಕ್ ಕಡೆಗೆ ಹೊರಡಬೇಕಿತ್ತು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳ್ತಾರೆ, 2 ರಿಂದ 3 ನಿಮಿಷ ಅಂತ ಹೇಳ್ತಾರೆ. ಅಷ್ಟರೊಳಗಡೆನೆ ಈ ವಿಮಾನ ಪತನ ಆಯಿತು. ಸುಮಿತ್ ಸಬರ್ವಾಲ್ ಮತ್ತು ಫಸ್ಟ್ ಆಫೀಸರ್ ಕ್ಲೈವ್ ಕುಂಡರ್ ಇವರಿಬ್ಬರು ಕೂಡ ಈ ವಿಮಾನದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರು, ATCಗೆ ಕೊಟ್ಟರು. ಆದರೆ ಆ ಕ್ಷಣದಲ್ಲಿ 2-3 ನಿಮಿಷದಲ್ಲಿ ಏನು ಮಾಡೋದಕ್ಕಾಗಿರಲಿಲ್ಲ. ಮೇಡೇ ಕಾಲ್ ಆಗುತ್ತೆ, ತುರ್ತು ಪರಿಸ್ಥಿತಿ ಅನ್ನೋದನ್ನ ಫ್ಲೈಟ್ನಲ್ಲಿದ್ದಂಥ ಪೈಲಟ್ ಹೇಳ್ತಾರೆ. ಬಟ್ ಮೇಡೇ ಕಾಲ್ ಅದು ಬಂದು ಅದಕ್ಕೆ ರಿಪ್ಲೈ ಮಾಡೋದ್ರೊಳಗಡೆ ಈ ಅಪಘಾತ ಸಂಭವಿಸಿ ಆಗಿತ್ತು. ಬಹಳ ದಟ್ಟವಾದ ಹೊಗೆ ಆವರಿಸ್ಕೊಂಡಿತ್ತು. ಎಲ್ಲ ಸರಿ ಇದ್ದಿದ್ರೆ ಇವತ್ತು 6:25 ಲಂಡನ್ನ ಗ್ಯಾಟ್ವಿಕ್ನಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಿತ್ತು. ಆದರೆ ಒಂದು ದುರದೃಷ್ಟಕರ ಘಟನೆಯಲ್ಲಿ ದೊಡ್ಡ ವಿಮಾನ ದುರಂತ ಸಂಭವಿಸಿದೆ. ಇದಕ್ಕೆ ಬೇರೆ ಬೇರೆ ರಾಜಕೀಯ ನಾಯಕರುಗಳು ತಮ್ಮ ಸಂತಾಪವನ್ನು ಸೂಚಿಸುತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಡೀಪ್ಲಿ ಶಾಕ್ ಟು ಲರ್ನ್ ದಟ್ ಏರ್ ಇಂಡಿಯಾ ಫ್ಲೈಟ್ 200ಕ್ಕೂ ಅಧಿಕ ಪ್ಯಾಸೆಂಜರ್ಸ್ಗಳನ್ನು ಹೊಂದಿದ್ದಂಥ ಈ ವಿಮಾನ ಪತನ ಆಗಿದೆ ಅನ್ನುವ ಸುದ್ದಿ ನನ್ನನ್ನು ಬೆಚ್ಚಿ ಬೀಳಿಸಿದೆ. ಈ ಘಟನೆಯಿಂದ ನಾವೆಲ್ಲ ವಿಚಲಿತಗೊಂಡಿದ್ದೇವೆ. ಎಲ್ಲರ ಸುರಕ್ಷತೆಗೋಸ್ಕರ ಮತ್ತು ಯಾರ್ಯಾರಿಗೇನಾದರೂ ಸಮಸ್ಯೆ ಆಗಿದ್ರೆ ಅವರ ಅತಿ ಶೀಘ್ರದ ರಿಕವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಅಹಮದಾಬಾದ್ ಪ್ಲೇನ್ ಕ್ರಾಶ್ಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಹಮದಾಬಾದ್ನ ಈ ವಿಮಾನ ಪತನ ದುರಂತ ಬಹಳ ಗಂಭೀರವಾದಂಥ ದುರಂತ. ಇನ್ನೂ ಕೂಡ ಕ್ಯಾಶುಯಾಲಿಟಿಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಮುಂದಿನ ಬುಲೆಟಿನಲ್ಲಿ ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.